ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಕ್ಲಾಸ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ಒಂದು ಕ್ಲಾಸ್ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಇದು ಡಿಸೆಂಬರ್ ತಿಂಗಳ 4ನೇ ಭಾಗವಾಗಿದೆ. ಸೊ ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ಗಳನ್ನ ಆಜಾದ್ ಐಸಿಎಸ್ ಅಕಾಡೆಮಿ ಆಪ್ ಅಥವಾ ಆಜಾದ್ ಐಸಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಾವತ್ ಅವರು, ಬಿಪಿನ್ ರಾವತ್ ಅವರು, ಸೊ ಹೆಲಿಕಾಪ್ಟರ್ ಕ್ರಾಶ್ ಅಲ್ಲಿ ಡೆತ್ ಆಗ್ತಾರೆ. ಸೊ ಹಾಗಾಗಿ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್. ಸೊ ನಮ್ಮ ಭಾರತದ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂತಹ ಬಿಪಿನ್ ರಾವತ್ ಕುರಿತು ಆಕ್ಚುಲಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಇಂಡಿಯನ್ ಏರ್ ಫೋರ್ಸ್ ನ ಒಂದು ಹೆಲಿಕಾಪ್ಟರ್ ಆಗಿರುವಂತಹ MI-17V5 ಅನ್ನೋ ಹೆಲಿಕಾಪ್ಟರ್ ಆಗುತ್ತೆ. ಸೊ ಇದಾಗಿ ಕ್ರಾಶ್ ಆಗಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅದು ತಮಿಳುನಾಡಿನ ಕೂನೂರ್ ಹತ್ರ. ಓಕೆ, ಸೊ ಹಾಗಾಗಿ ಇಂಡಿಯನ್ ಏರ್ ಫೋರ್ಸ್ ಚಾಪರ್ ಅಥವಾ ಹೆಲಿಕಾಪ್ಟರ್ ಇತ್ತಲ್ಲ, ಇದೇನಾದ್ರೆ ಆಕ್ಚುಲಿ ಇದರಲ್ಲಿ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜೊತೆಗೆ ರಾವತ್ ಇರೋದ್ರು, ಜೊತೆಗೆ ಅವರ ವೈಫ್ ಜೊತೆಗೆ 12 ಜನ. ಸೊ ಇನ್ನು ಕೂಡ ಬೇರೆ ಅಂದ್ರೆ ಟ್ರಾವೆಲ್ಸ್ ಇರ್ತಾರೆ. ಸೊ ಹಾಗಂದ್ರೆ ಆಕ್ಚುಲಿ ಅವರೆಲ್ಲರೂ ಕೂಡ ರೀಸೆಂಟ್ ಆಗಿ ಒಂದು ಆ ಕ್ರಾಶ್ ಅಲ್ಲಿ ಎಲ್ಲರೂ ಕೂಡ ಮಾಡ್ಕೊಂಡು ಅಂದ್ರೆ ಡೆತ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ CDS ರಾವತ್ ಮತ್ತೆ ಅವ್ರ ವೈಫ್ ಜೊತೆಗೆ 12 ಜನ ಕೂಡ ಅಂದ್ರೆ ಈ ಒಂದು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿದ್ರು. ನಿನ್ನೆ ಕೂಡ ಒಬ್ರು ಡೆತ್ ಆದ್ರು. ಅಂದ್ರೆ ಟೋಟಲ್ ಆಗಿ ಎಲ್ಲ 13 ಮೆಂಬರ್ಸ್ ಕೂಡ ಸೊ ಡೆತ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಪ್ಯಾಸೆಂಜರ್ಸ್ ವೇರ್ ಬೋರ್ಡ್ ಫ್ರಮ್ ದಿ ಸುಲೂರ್ ಟು ವೆಲ್ಲಿಂಗ್ಟನ್ ಅಂತ. ಆಕ್ಚುಲಿ ಅವರು ಸುಲೂರಿಂದ ವೆಲ್ಲಿಂಗ್ಟನ್ ಹೋಗಬೇಕಾಗಿತ್ತು. ಹಾಗಾಗಿ ಆ ಸೆಂಟ್ರಲ್ ಏನಾಗುತ್ತೆ ಅಂದ್ರೆ ಒಂದು ಕ್ರಾಶ್ ಆಗಿರುವಂತ ನಾವು ಕಾಣುವುದಾಗಿದೆ. ಸೊ ಹಾಗೆ ಇನ್ನು ಜನರಲ್ ಬಿಪಿನ್ ರಾವತ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇವರು 1978 ಡಿಸೆಂಬರ್ಗೆ ಏನಂದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ತಾರೆ. ಸೊ ಹಾಗೆ ಇವರು ನಮ್ಮ ದೇಶದ 27ನೇ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ಸೊ ಅದು ಡಿಸೆಂಬರ್ 17, 2016 ಇಂದ ಗೊತ್ತಿರಲಿ. ಓಕೆನಾ, ಇವರು ನಮ್ಮ ದೇಶದ 27ನೇ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಥವಾ ಈ ಒಂದು ಆರ್ಮಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ ನಮ್ಮ ಜನರಲ್ ಬಿಪಿನ್ ರಾವತ್ ಅವರು. ನೋಡಿ, ಈಗ ಆಕ್ಚುಲಿ ನಮ್ಮ ದೇಶದಲ್ಲಿ ಅಂದ್ರೆ 3 ತರ ಡಿಫ್ರೆಂಟ್ ಫೋರ್ಸ್ ಇದೆ, ಹೌದಾ? ಒಂದು ಏರ್ ಫೋರ್ಸ್ ಇದೆ, ಒಂದು ನ್ಯಾವಿ ಇದೆ, ಒಂದು ಆರ್ಮಿ ಇದೆ, ಹೌದಾ? ಇಂಡಿಯನ್ ಆರ್ಮಿ ಅಂತ ಕರಿತೀವಿ. ಹಾಗಾಗಿ ಈಗ ಪ್ರಸ್ತುತವಾಗಿ ಆರ್ಮಿ ಹೆಡ್ ಯಾರಿದ್ದಾರೆ ಅಂದ್ರೆ ದ ಚೀಫ್ ಆಫ್ ಆರ್ಮಿ ಯಾರಿದ್ದಾರೆ ಅಂದ್ರೆ ಮನೋಜ್ ಮುಕುಂದ್ ನರವಾಣೆ ಅವರು ಇದ್ದಾರೆ. ಅದೇ ರೀತಿ ದ ಚೀಫ್ ಆಫ್ ದಿ ನ್ಯಾವಿ ಯಾರಿದ್ದಾರೆ ಅಂತಂದ್ರೆ ಹರಿಕುಮಾರ್ ಇದ್ದಾರೆ. ಅದೇ ರೀತಿ ಸೊ ಚೀಫ್ ಆಫ್ ಏರ್ ಫೋರ್ಸ್ ಯಾರಿದ್ದಾರೆ ಅಂತಂದ್ರೆ RK ಬದೂರಿ ಅಥವಾ ರಾಕೇಶ್ ಕುಮಾರ್ ಸಿಂಗ್ ಬದೂರಿ ಇಸ್ ದ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅ ಚೀಫ್ ಆಫ್ ದಿ ಏರ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ 3 ಹೆಸರು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಅಂದ್ರೆ ಇವರು ಕೂಡ ನಮ್ಮ ದೇಶದ 27ನೇ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ 2016ರಿಂದ ಇವರು ಜಾಯ್ನ್ ಆಗ್ತಾ ಹೋಗ್ತಾರೆ. ಜೊತೆಗೆ ಇವರು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ, ಅದನ್ನ ನಾವು CDS ಅಂತ ಕರಿತೀವಿ. ಅದರ ಕೂಡ ಆಗ್ತಾರೆ. ಅಂದ್ರೆ ಈ ವಾಸ್ ಅಪಾಯಿಂಟ್ ಆಸ್ ದ ಫಸ್ಟ್ ಟ್ರೈ ಚೀಫ್ ಸರ್ವಿಸ್ ಚೀಫ್ ಎಫೆಕ್ಟ್ ಫ್ರಮ್ ದ ಡಿಸೆಂಬರ್ 31, 2018 ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಇವರು ಸಾಕಷ್ಟು ಒಂದು ಏನಂದ್ರೆ ಮಿಲಿಟರಿಯಲ್ಲಿ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ 2010 ಏನೋ ಈ ಮಯನ್ಮಾರ್ ಅಲ್ಲಿ ಆಪರೇಷನ್ ಆಗುತ್ತಲ್ಲ, ಅಲ್ಲಿ ಕೂಡ ಇರೋ ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ಜನರಲ್ ಬಿಪಿನ್ ರಾವತ್ ಅವರು. ಓಕೆ, ಸೊ ಹಾಗೆ ನೋಡಿ ಮತ್ತೇನಂದ್ರೆ ಆಕ್ಚುಲಿ ಇವರು ಏನಂದ್ರೆ ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕೂಡ ಕೆಲಸ ಮಾಡ್ತಾರೆ. ಸೊ ಹಾಗೆ ಇವರು ಇಸ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ಲಾನಿಂಗ್ ಇನ್ ದ 2016 ಸರ್ಜಿಕಲ್ ಸ್ಟ್ರೈಕ್. ಏನ್ 2016 ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರಲ್ಲ, ಅಲ್ಲಿ ಕೂಡ ಇವರು ಆಕ್ಚುಲಿ ಇವರ ಒಂದು ಪ್ಲಾನಿಂಗ್ ಮತ್ತೆ ಇವರ ಒಂದು ಪಾರ್ಟಿಸಿಪೇಟ್ ತುಂಬಾ ಇಂಪ್ರೂವ್ಮೆಂಟ್ ಅಂದ್ರೆ ಹೈಲೈಟ್ ಅಂತ ಹೇಳ್ಬೋದು. ಜೊತೆಗೆ ಇವರು ವಿಶ್ವಸಂಸ್ಥೆಯ ಏನು ಒಂದು ಶಾಂತಿ ಪೀಸ್ ಕೀಪಿಂಗ್ ಫೋರ್ಸ್ ಇದೆಯಲ್ಲ, ಅದರ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿ ಕೂಡ ಕೆಲಸ ಸೇವೆಯನ್ನ ಸಲ್ಲಿಸಿರುವಂತದ್ದು ಕಾಣುತ್ತದೆ ನಾವು ಬಿಪಿನ್ ರಾವತ್ ಅವರು. ಜೊತೆಗೆ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಇವರ ಒಂದು ಸೇವೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ನೀಡಿದ್ದಾರೆ. ಅದರಲ್ಲಿ ಸೊ ಫಾರ್ ಎಕ್ಸಾಂಪಲ್ ಪರಮ ವಿಶಿಷ್ಟ ಸೇವಾ ಮೆಡಲ್ ಅಂತಿದೆ, ಅದೇ ರೀತಿ ಉತ್ತಮ ಯುದ್ಧ ಸೇವಾ ಮೆಡಲ್ ಅಂತಿದೆ, ಆಮೇಲೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಅಂತಿದೆ, ಅದೇ ರೀತಿ ವಿಶಿಷ್ಟ ಸೇವಾ ಮೆಡಲ್ ಅಂತಿದೆ, ಹಾಗೆ ಯುದ್ಧ ಸೇವಾ ಮೆಡಲ್ ಅಂತಿದೆ, ಹಾಗೆ ಸೇನೆ ಮೆಡಲ್ ಅಂತಿದೆ. ಇವೆಲ್ಲ ಕೂಡ ಆಕ್ಚುಲಿ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಸರ್ಕಾರವು ಅಥವಾ ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಕೊಟ್ಟಿರುವಂತಹ ಒಂದು ಪ್ರಶಸ್ತಿಗಳು ಅಥವಾ ಒಂದು ಗೌರವಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ನು CDS ಬಗ್ಗೆ ನೋಡ್ತಾ ಹೋಗೋಣ. ಹೌದಾ, CDS ಅಂತಂದ್ರೆ ಆಕ್ಚುಲಿ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ಹೌದಾ, ರಕ್ಷಣಾ ಸಿಬ್ಬಂದಿಗಳ ಮುಖ್ಯಸ್ಥ ಅಂತ ಕರೀತಾರೆ. ಕನ್ನಡದಲ್ಲಿ ರಕ್ಷಣಾ ಸಿಬ್ಬಂದಿಗಳ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ, ಅದನ್ನ ನಾವು CDS ಅಂತ ಕರೀತಾರೆ.
ಓಕೆ, ನೋಡಿ ಇದೇನಪ್ಪ ಅಂತಂದ್ರೆ ಆಕ್ಚುಲಿ ಇದೊಂದು ಎ ಸಿಂಗಲ್ ಪಾಯಿಂಟ್ ಅಡ್ವೈಸರ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ದ ಮ್ಯಾಟರ್ಸ್ ಆಫ್ ಇಂಡಿಯಾಸ್ ಮಿಲಿಟರಿ ಅಂತ ನೋಡಿ. ಹೌದಾ, ಇದೇನಂದ್ರೆ ಸರ್ಕಾರಕ್ಕೆ ಏನಂದ್ರೆ ಆಕ್ಚುಲಿ ಒಂದು ಎಲ್ಲ ಈಗ ಆರ್ಮಿ ಇರಬಹುದು, ನೇವಿ ಇರಬಹುದು, ಏರ್ ಫೋರ್ಸ್ ಅಂದ್ರೆ ಆಕ್ಚುಲಿ ಒಂದು ಈ ಸಿಂಗಲ್ ಪಾಯಿಂಟ್ ಅಡ್ವೈಸರ್ ಕೆಲಸ ಮಾಡ್ತಾ ಹೋಗ್ತಾರೆ. ಈ ಒಂದು ಸಿಡಿಎಸ್ ಅನ್ನುವಂತ ಒಂದು ಪೋಸ್ಟ್ ಅಂತ ಕರಿತೀವಿ, ಅದನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ಸೊ ಹಾಗೆ ನಾ ಹೇಳಿದಂಗೆ ಆಕ್ಚುಲಿ ಈ ಸಿಡಿಎಸ್ ಇದಲ್ಲ, ಇವರು ಏನಾಗಿರ್ತಾರೆ, ನಮ್ಮ ಆರ್ಮಿಯ, ನ್ಯಾವಿಯ ಮತ್ತೆ ಏರ್ ಫೋರ್ಸ್ ನ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಜೊತೆಗೆ ಇವರೊಬ್ಬ 4 ಸ್ಟಾರ್ ಮಿಲಿಟರಿ ಆಫೀಸರ್ ಕೂಡ ಆಗಿರ್ಬೇಕಾಗಿರುತ್ತೆ. ಹೌದಾ, ಸೊ ಈ ಒಂದು ಸಿಡಿಎಸ್ ಆಗಬೇಕಾದ್ರೆ ಏನಾಗಿರ್ಬೇಕು, ಅವರು 4 ಸ್ಟಾರ್ ಮಿಲಿಟರಿ ಆಫೀಸರ್ ಕೂಡ ಇರ್ಬೇಕಂತ ಹೇಳ್ಬೋದು. ಜೊತೆಗೆ ಯಾಕೆ ಈ ಒಂದು ಸಿಡಿಎಸ್ ಮಾಡ್ತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನಾಗುತ್ತೆ ಅಂದ್ರೆ 1999 ಏನಾಗುತ್ತೆ ನಮ್ಮ ದೇಶದಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ. ಏನಾಗುತ್ತೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ 1999 ಕಾರ್ಗಿಲ್ ಯುದ್ಧ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ನೋಡಿ, ಎರಡು ಕಡೆ ಕಂಪೇರ್ ಮಾಡಿದಾಗ, ಈವನ್ ಪಾಕಿಸ್ತಾನ ಕಡೆ ಕಂಪೇರ್ ಮಾಡಿದಾಗ ಮತ್ತೆ ಇಂಡಿಯಾ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇಂಡಿಯಾದಲ್ಲಿ ಅಂದ್ರೆ ಏನಾಗುತ್ತೆ, ಸಾಕಷ್ಟು ಜನ ಒಂದು ಮಿಲಿಟರಿ ಪರ್ಸನ್ಸ್ ಏನಾಗ್ತಾರೆ ಡೆತ್ ಆಗಿರ್ತಾರೆ, ಅಂದ್ರೆ ಕಂಪೇರ್ ಟು ದ ಪಾಕಿಸ್ತಾನ ಅಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಟೈಮಲ್ಲಿ ಒಂದು ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಮಾಡ್ತಾರೆ. ನೋಡಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ, ಸೊ ಒಂದು ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಮಾಡ್ತಾರೆ 2001. ಅದರ ನಂತರ ಇನ್ನೊಂದು ಕಮಿಟಿ ಮಾಡ್ತಾರೆ, ಅದನ್ನ ನಾವು 2012 ನರೇಶ್ ಚಂದ್ರ ಕಮಿಟಿ ಅಂತ ಕರೀತಾರೆ. ಸೊ ಗೊತ್ತಿರಲಿ, ಸೊ ಏನು ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಅವಾಗ ಏನಾಗುತ್ತೆ ಆಕ್ಚುಲಿ ಭಾರತ ಒಂದು ಏನ್ ಮಿಲಿಟರಿಗಳಲ್ಲಿ ಸಾಕಷ್ಟು ಡೆತ್ ಆಗುತ್ತೆ, ಅದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ಕೊಳಕ್ಕೆ ಅಥವಾ ಒಂದು ಏನಂದ್ರೆ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳಕ್ಕೆ ಒಂದು ಕಮಿಟಿ ಮಾಡ್ತಾರೆ, ಅದನ್ನ ನಾವು ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತ ಕರೀತಾರೆ 2001. ಅದರ ನಂತರ ಇನ್ನೊಂದು ಕಮಿಟಿ ಬರುತ್ತೆ, ಅದನ್ನ ನಾವು ನರೇಶ್ ಚಂದ್ರ ಕಮಿಟಿ 2002 ಅಂತ ಕರೀತಾರೆ. ಇದರ ನಂತರ ಇನ್ನೊಂದು ಕಮಿಟಿ ಮಾಡ್ತಾರೆ 2015. ಸೊ ಅದನ್ನ ನಾವು ಶೇಖಾತ್ಕರ್ ಕಮಿಟಿ ಅಂತ ಕರೀತಾರೆ. ಓಕೆ, ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ನೋಡಿ ಸಾರಿ, ಇವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಆಕ್ಚುಲಿ ಏನು ನಮ್ಮ ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ನ್ಯಾವಿ ಇದೆಯಲ್ಲ, ಈ ಮೂರ ಮಧ್ಯೆ ಅಷ್ಟು ಕೋಆಪರೇಷನ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಹಕಾರ ಇಲ್ಲ. ಹಾಗಾಗಿ ಏನಾಗುತ್ತದೆ ಆಕ್ಚುಲಿ ಒಂದು ಮರಣಗಳ ಸಂಖ್ಯೆ ಅಂದ್ರೆ ಆ ಮಿಲಿಟರಿ ಪರ್ಸನ್ ಗಳ ಒಂದು ಜೀವನ ಅಂದ್ರೆ ಸಿವಿಲಿಯನ್ಸ್ ಅಂದ್ರೆ ತುಂಬಾ ಡೆತ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನಂದ್ರೆ ಆಕ್ಚುಲಿ ಈ ಮೂರು ಒಂದು ಫೋರ್ಸ್ ಗಳ ಮಧ್ಯೆ ಕೋಆಪರೇಷನ್ ಮಾಡ್ಕೊಳಕ್ಕೆ ನೀವು ಏನಾದ್ರು ಕೂಡ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಹೈಯರ್ ಪೋಸ್ಟ್ ನ ಕ್ರಿಯೇಟ್ ಮಾಡ್ಬೇಕಂತ 3 ಕಮಿಟಿಗಳು ಕೂಡ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡ್ತಾರೆ. ಸೊ ಹಾಗಾಗಿ 2019 ಏನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಮೋದಿ ಅವರು, ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಫಸ್ಟ್ ಏನು ಚೀಫ್ ಆಫ್ ಆರ್ಮಿ ಆಗಿದ್ದಾರಲ್ಲ ಅವರು ರಿಟೈರ್ ಆಗ್ತಾರೆ, ಬಿಪಿನ್ ರಾವತ್ ಅವರು. ಅವರನ್ನ ನಮ್ಮ ದೇಶದ ಮೊಟ್ಟ ಮೊದಲ ಚೀಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಯಾರನ್ನ? ಜನರಲ್ ಬಿಪಿನ್ ರಾವತ್ ಅವರು. ಇವರು ನಮ್ಮ ದೇಶದ ಮೊಟ್ಟ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಓಕೆ, ಜೊತೆಗೆ ಇದ್ರ ಟರ್ಮ್ ಎಷ್ಟು ಅಂತ ಕೇಳಬಹುದು. ಸೊ ಸಿಡಿಎಸ್ ನ ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಆಕ್ಚುಲಿ ಅಧಿಕಾರಾವಧಿ ಮೆನ್ಷನ್ ಮಾಡಿಲ್ಲ, ಬಟ್ ಅದೇ ಏಜ್ ಮೆನ್ಷನ್ ಮಾಡಿದ್ದಾರೆ, ಅಪ್ಪರ್ ಏಜ್ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಿಡಿಎಸ್ ಆದ್ರೆ ಆತ ಏನ್ ಮಾಡಬಹುದು, ಅಪ್ ಟು 65 ವರ್ಷಗಳ ಕಾಲ, 65 ವರ್ಷಗಳ ವಯಸ್ಸಿನವರೆಗೆ ಅಂದ್ರೆ ಆಕ್ಚುಲಿ ಆ ಒಂದು ಹುದ್ದೆಯಲ್ಲಿ ಮುಂದುವರಿಬಹುದು ಅಂತ. ಹಾಗಾಗಿ ಯಾವುದೇ ರೀತಿಯ ಒಂದು ಅಧಿಕಾರಾವಧಿಯನ್ನ ಫಿಕ್ಸ್ ಮಾಡಿಲ್ಲ. ದೇರ್ ಇಸ್ ನೋ ಫಿಕ್ಸ್ಡ್ ಟೆನ್ಯೂರ್ ಫಾರ್ ದ ಸಿಡಿಎಸ್ ಅಂತ ಕರೀತಾರೆ. ಆದ್ರೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟು ಮಾಡಿದರೆ 65 ವರ್ಷಗಳ ಕೂಡ ಎಕ್ಷನ್ ಮಾಡಬಹುದು ಅವರು ಒಂದು ಸಿಡಿಎಸ್ ಪೋಸ್ಟ್ ಅಲ್ಲಿ ಮುಂದುವರಿಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಈ ಸಿಡಿಎಸ್ ಇದೆಯಲ್ಲ, ಇದೇನಂದ್ರೆ ಒಂದು ಎ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರ್ ಟು ದ ಗವರ್ಮೆಂಟ್ ಆಸ್ ಸಜೆಸ್ಟೆಡ್ ಬೈ ದಿ ಕಾರ್ಗಿಲ್ ರಿವ್ಯೂ ಕಮಿಟಿ ಆಫ್ ದ 1990 ಅಂತ ಕರೀತಾರೆ. ಅಂದ್ರೆ ಏನು 3 ಕಮಿಟಿಗಳಿದೆ, ಆ ಕಮಿಟಿಗಳ ಒಂದು ರೆಕಮೆಂಡೇಶನ್ ಮಾಡ್ತಾರೆ. ಆಕ್ಚುಲಿ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ ಇವರು ಸರ್ಕಾರಕ್ಕೆ. ಅಂದ್ರೆ ಈ 3 ಏನ್ ಪೋಸ್ಟ್ ಗಳಿದೆಯಲ್ಲ, ಅವ್ರ ಒಪಿನಿಯನ್ ತಗೊಂಡು ಅವರೊಬ್ಬರೇ ಅಲ್ಲಿ ರಿಪ್ರೆಸೆಂಟೇಷನ್ ಮಾಡ್ತಾರೆ. ಅದನ್ನ ನಾವು ಸಿಡಿಎಸ್ ಅಥವಾ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ಓಕೆ, ಜೊತೆಗೆ ದ ಸಿಡಿಎಸ್ ಓವರ್ಸೀಸ್ ಅಂಡ್ ಕೋಆರ್ಡಿನೇಟ್ಸ್ ದ 3 ವರ್ಕಿಂಗ್ ಆಫ್ ದ 3 ಸರ್ವಿಸಸ್, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ ಅಂಡ್ ಇಂಡಿಯನ್ ಆರ್ಮಿ ಅಂತ ಕರೀತಾರೆ. ಸೊ ಹಾಗೆ ಏನ್ ಕಂಡೀಷನ್ ಇರ್ಬೇಕಪ್ಪ, ಹಾಗಾದ್ರೆ ಸಿಡಿಎಸ್ ಆಗ್ಬೇಕಾದ್ರೆ ಏನ್ ಕಂಡೀಷನ್ ಅಂತಂದ್ರೆ ಆಕ್ಚುಲಿ ಆ ಒಬ್ಬ ಏನ್ ಆಫೀಸರ್ ಇರ್ತಾರಲ್ಲ, ಅವ್ರ ಮಿಲಿಟರಿ ಆಫೀಸರ್, ಅವ್ರು ಏನಾಗಿರ್ಬೇಕು 4 ಸ್ಟಾರ್ ಜನರಲ್ ಆಗಿರ್ಬೇಕು, ಅದು ಕಾಯ್ದೆ ಇದೆ. ಮತ್ತೆ ಅವ್ರು ಏನಾದ್ರು ಕೂಡ ಸಿಡಿಎಸ್ ಆಗಿ ಅಪಾಯಿಂಟ್ ಆದ್ರೆ ಮತ್ತೇನಂದ್ರೆ ಆಕ್ಚುಲಿ ನಾಟ್ ಎಲಿಜಿಬಲ್ ಫಾರ್ ದ ಓಲ್ಡ್ ಎನಿ ಗವರ್ಮೆಂಟ್ ಆಫೀಸ್ ಅಪ್ ಟು ದ ಡಿಮಿಟಿಂಗ್ ಆಫ್ ದಿ ಆಫೀಸ್ ಆಫ್ ದ ಸಿಡಿಎಸ್ ಅಂತ ಕರೀತಾರೆ. ಓಕೆ, ಸಿಡಿಎಸ್ ಫಾರ್ ಎಕ್ಸಾಂಪಲ್ ಬಿಪಿನ್ ರಾವತ್ ಇದ್ದಲ್ಲ, ಅವ್ರ ಟರ್ಮ್ ಮುಗಿದ ತಕ್ಷಣ ಅವರು ಯಾವುದೇ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆಯಕ್ಕೆ ಅವರಿಗೆ ಅಧಿಕಾರ ಅಥವಾ ಅವಕಾಶ ಇಲ್ಲ. ಯಾಕಂದ್ರೆ ಒಂದು ಸೀಕ್ರೆಟ್ ಪೋಸ್ಟ್ ಹೊಂದಿರ್ತಾರೆ. ಹಾಗಾಗಿ ಮೇ ಬಿ ಎಲ್ಲೊಂದ್ ಕಡೆ ಲೀಕೇಜ್ ಆಗೋದನ್ನ ಕಾರಣಕ್ಕಾಗಿ ಅವರು ಯಾವುದೇ ಕಡೆ ಕೆಲಸ ಮಾಡ್ಕೊಳ್ಳಕ್ಕೆ ಅವರಿಗೆ ಅವಕಾಶ ಇಲ್ಲ. ದೇರ್ ಇಸ್ ನೋ ರೀ ಅಪಾಯಿಂಟ್ಮೆಂಟ್ ಅಂತ ಕರೀತಾರೆ, ಅಥವಾ ಎನಿ ಫ್ರೆಶ್ ಗವರ್ಮೆಂಟ್ ಜಾಬ್ ಕೂಡ. ಅದೇ ರೀತಿ ದ ನೋ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ವಿತೌಟ್ ಪ್ರಿಯರ್ ಅಪ್ರೂವಲ್ ಫಾರ್ ಎ ಪೀರಿಯಡ್ ಆಫ್ ದಿ 5 years ಆಫ್ಟರ್ ದ ಡಿಮಿಟಿಂಗ್ ಆಫ್ ದಿ ಆಫೀಸ್ ಆಫ್ ದ ಸಿಡಿಎಸ್ ಅಂತ ಕರೀತಾರೆ. ನೋಡಿ, ಸಿಡಿಎಸ್ ಬಿಟ್ಟು ತಕ್ಷಣ ಕೂಡ ಆಕ್ಚುಲಿ ಅಂದ್ರೆ ಅವರು ಯಾವುದೇ ಪ್ರೈವೇಟ್ ಜಾಬ್ ಅನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಅಂದ್ರೆ ನೆಕ್ಸ್ಟ್ 5 years ವೇಟ್ ಮಾಡ್ಕೊಂಡು ಏನ್ ಮಾಡಬಹುದು, ಅದರ ನಂತರ ಅವ್ರು ಯಾವ್ದಾದ್ರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬಹುದು, ಅಥವಾ ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಮಾಡಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ದಿ ಕಂಡೀಷನ್ ರಿಗಾರ್ಡಿಂಗ್ ದ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇವರು ಏನ್ ರೋಲ್ ಮಾಡ್ತಾರೆ,
ಅವ್ರು ಇವರ ಒಂದು ಕೆಲಸಗಳೇನು, ರೋಲ್ ಅಂಡ್ ಫಂಕ್ಷನ್ಸ್ ನೋಡ್ತಾ ಹೋಗೋಣ. ಆಕ್ಚುಲಿ ನಾನು ಆಗ್ಲೇ ಹೇಳಿದಂಗೆ ಇವರೊಬ್ಬ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸ್ ಆಗಿ ಕೆಲಸ ಮಾಡ್ತಾರೆ, ಅದು ಸರ್ಕಾರಕ್ಕೆ ಅಂತ ಹೇಳ್ಬೋದು. ಎಸ್ಪೆಷಲಿ ಅಲ್ಲಿರುವಂತಹ ಪ್ಲಾನಿಂಗ್ ಅಂದ್ರೆ ಏನು ಇನ್ಸ್ಟ್ರೂಮೆಂಟ್ ಒಂದು ಪ್ಲಾನಿಂಗ್ ಆಗಿರ್ಬೋದು, ಪ್ರೊಕ್ಯೂರ್ಮೆಂಟ್ಸ್ ಆಫ್ ದಿ ಆರ್ಮ್ಸ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಇಂದ ಆಗಿರ್ಬೋದು, ಈ ತರ ಬಂದಾಗ ಅಂದ್ರೆ ಆಕ್ಚುಲಿ ಇವರೊಬ್ಬ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರ್ ಆಗಿ ಸರ್ಕಾರಕ್ಕೆ ಒಂದು ಸಲಹೆಗಳನ್ನ ಕೊಡ್ತಾರೆ ರಿಗಾರ್ಡಿಂಗ್ ದ ಈ ಒಂದು ಪ್ಲಾನಿಂಗ್, ಪ್ರೊಕ್ಯೂರ್ಮೆಂಟ್ಸ್ ಆಗಿರ್ಬೋದು, ಈ ತರ ವಿಷಯಗಳಲ್ಲಿ, ರೈಟ್. ಅದೇ ರೀತಿ ಇಟ್ ವಿಲ್ ಎನ್ಶೂರ್ ದ ಇಂಟಿಗ್ರೇಷನ್ ಆಫ್ ದ ಲ್ಯಾಂಡ್ ಏರ್ ಸಿ ಆಪರೇಷನ್ ಥ್ರೂ ದ ಇವೆಂಚುವಲ್ ಸೆಟ್ಟಿಂಗ್ ಆಫ್ ದಿ ಥಿಯೇಟರ್ ಕಮಾಂಡ್ಸ್ ಅಂತ ಕರೀತಾರೆ. ಓಕೆ, ನೋಡಿ ಇಲ್ಲೊಂದು ಹೊಸ ಟರ್ಮ್ ಯೂಸ್ ಮಾಡ್ತಾರೆ, ಅದು ಥಿಯೇಟರ್ ಕಮಾಂಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಹೌದಾ, ನೋಡಿ ನಮ್ಗೆ ಏನಂದ್ರೆ ಆಕ್ಚುಲಿ ನಮ್ಮ ಇದರಲ್ಲಿ ಒಂದ್ ಕಡೆ ವಾಟರ್ ಇದೆ, ಇನ್ನೊಂದ್ ಕಡೆ ಲ್ಯಾಂಡ್ ಇದೆ, ಇನ್ನೊಂದ್ ಕಡೆ ಏರ್ ಇದೆ ಅನ್ಕೊಂಡು. ಹೌದಾ, ಅಂದ್ರೆ ಆಕ್ಚುಲಿ 3 ಫೋರ್ಸ್ ಬರುತ್ತೆ ನಿಮಗೆ. ಒಂದು ಆರ್ಮಿ ಅಂದ್ರೆ ಲ್ಯಾಂಡ್ ಅಲ್ಲಿ ಕಂಬೈಟ್ ಮಾಡ್ತಾರೆ, ವಾಟರ್ ಅಲ್ಲಿ ನ್ಯಾವಿ ಕಂಬೈಟ್ ಮಾಡ್ತಾರೆ, ಅದೇ ರೀತಿ ಏರ್ ಅಲ್ಲಿ ಏರ್ ಫೋರ್ಸ್ ಮಾಡ್ತಾ ಹೋಗ್ತಾರೆ. ಹೌದಾ, ಸೊ ಹಾಗಾಗಿ ಅಂದ್ರೆ ಇಲ್ಲಿ ಅವ್ರಿಗೆ ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇದೆ, ಮತ್ತೆ ಡಿಫ್ರೆಂಟ್ ಆಗಿರುವಂತ ಒಂದು ಸ್ಪೇಸ್ ಇದೆ ಅವ್ರಿಗೆಲ್ಲರೂ ಕೂಡ. ಸೊ ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೋಣ. ಹೌದಾ, ನಿಮ್ಗೆಲ್ಲ ಗೊತ್ತಿರುವಂತೆ 26/11 ಅಟ್ಯಾಕ್ ಆಯ್ತು. ಹೌದಾ, 26 ಅಟ್ಯಾಕ್ ಆಗುತ್ತೆ ಇಲ್ಲಿ ತಾಜ್ ಹೋಟೆಲ್ ಮೇಲ್ಗಡೆ. ಅವಾಗ ಏನಾಗ್ತಾರೆ ಅಂದ್ರೆ ಆಕ್ಚುಲಿ ದೇರ್ ಇಸ್ ಅ ಫೇಲ್ಯೂರ್ ಆಫ್ ದ ನ್ಯಾವಿ ಅಂತ ಹೇಳ್ಬೋದು. ಯಾಕಂದ್ರೆ ಏನ್ ಕಸ ಬೆಲ್ಲ ಸಂಘಟನೆ ಬಂದಿರಲ್ಲ, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಈ ಒಂದು ಬೋಟ್ ಮುಖಾಂತರ ಬಂದಿರ್ತಾರೆ ಅಥವಾ ಶಿಪ್ ಮುಖಾಂತರ ಬಂದಿರ್ತಾರೆ. ಅಂದ್ರೆ ಏನಾಗಿದೆ ಆಕ್ಚುಲಿ ನಮ್ಮ ಇಂಡಿಯನ್ ನ್ಯಾವಿ ಅಷ್ಟು ಸರಿಯಾಗಿ ವರ್ಕ್ ಮಾಡುತ್ತೆ ಅಂತ ಅರ್ಥ ಆಗುತ್ತೆ, ರೈಟ್. ಅದೇ ರೀತಿ ಲ್ಯಾಂಡಿಂಗ್ ಬಂದ ತಕ್ಷಣ ಕೂಡ ಆಕ್ಚುಲಿ ನಮ್ಮ ಹತ್ರ ಒಂದು ಅಷ್ಟು ಸೆಕ್ರೆಟ್ ಡಿಲ್ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಾಜ್ ಹೋಟೆಲ್ ಒಳಗಡೆ ಹೋಗಿ ತುಂಬಾ ಮನಸ್ಸಿಗೆ ಬಂದಾಗೆಲ್ಲ ಶೂಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಆರ್ಮಿ ಕೂಡ ಫೇಲ್ ಆಯ್ತು. ಹಾಗಾಗಿ ಅಂದ್ರೆ ಆಕ್ಚುಲಿ ಏನಾಗ್ತಿದೆ ಇಲ್ಲಿ ದೇರ್ ಇಸ್ ನೋ ಕೋಆಪರೇಷನ್ ಅಂತ ಕರೀತಾರೆ. ನೋಡಿ ಏನ್ ಥಿಯೇಟರ್ ಕಮಾಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅದೊಂದು ಯಾರೋ ನಮ್ಮ ಟೆರರಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅರೇಬಿಯನ್ ಸಮುದ್ರ ಮೂಲಕ ಎಂಟ್ರಿ ಆಗ್ತದೆ. ಹೌದಾ, ಸೊ ಹಾಗಾಗಿ ಆ ಆಪರೇಷನ್ ಸ್ಟಾರ್ಟೆಡ್ ಬೈ ಯಾರಾಗಿದ್ದಾರೆ, ನ್ಯಾವಿ ಅನ್ಕೋಣ, ರೈಟ್. ಸೊ ಯಾವುದೇ ಒಂದು ಆಪರೇಷನ್ ನ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಕ್ಲೋಸ್ ಮಾಡಲು ಕೂಡ ಆಕ್ಚುಲಿ ಆ ಪವರ್ಸ್ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಥಿಯೇಟರ್ ಕಮಾಂಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಏನಂದ್ರೆ ಯಾವುದೇ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿರುವಂತ ಅದು ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ಇಂಡಿಯನ್ ನ್ಯಾವಿ ಆಗಿರ್ಬೋದು, ಇಂಡಿಯನ್ ಆರ್ಮಿ ಆಗಿರ್ಬೋದು, ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅವರೇ ಅದನ್ನ ಕ್ಲೋಸ್ ಮಾಡೋರಿಗೆ ಕೂಡ ಅವರಿಗೆ ಮೇಜರ್ ಪವರ್ ಇರುತ್ತೆ. ಹಾಗಾಗಿ ಅವಾಗ ಏನಂದ್ರೆ ಉಳಿದೆಲ್ಲ ಫೋರ್ಸ್ ಗಳಂದ್ರೆ ಅದರ ಒಂದು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಅವ್ರು ಜಸ್ಟ್ ಏನ್ ಅಡ್ವೈಸ್ ಮಾಡ್ತಾರೆ ಅದನ್ನ ಕೇಳ್ಕೊಂಡು ಹೋಗಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಥಿಯೇಟರ್ ಕಮಾಂಡ್ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ದರ್ ಇಸ್ ಅ ಕೋಆಪರೇಷನ್ ಬಿಟ್ವೀನ್ ದ 3 ಫೋರ್ಸ್ ಅಂತ ಕರೀತಾರೆ. ಸೊ ದಟ್ ಇಸ್ ದ ಥಿಯೇಟರ್ ಕಮಾಂಡ್ ಅಂತ ಕರೀತೀವಿ ನೋಡಿ. ಓಕೆ, ಸೊ ಹಾಗೆ ಏನ್ ಸಿಡಿಎಸ್ ಇದಾರಲ್ಲ ಇವರಂದ್ರೆ ಒಬ್ಬ ಮಿಲಿಟರಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ. ಎಸ್ಪೆಷಲಿ ಪ್ರಧಾನಮಂತ್ರಿ ಒಬ್ಬ ಅಧ್ಯಕ್ಷರಾಗಿರುವಂತಹ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಕೂಡ ಇವರು ಅಂದ್ರೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಇವರು ಏನಾಗ್ತಾರೆ ಅಂದ್ರೆ ಒಂದು ಡೈರೆಕ್ಟ್ ಕಮಾಂಡ್ ಆಫ್ ದಿ ಟ್ರೈ ಸರ್ವಿಸ್ ಆರ್ಗನೈಸೇಷನ್ ಕೂಡ ಇವರು ಕಮಾಂಡ್ ಆಗಿ ಕೆಲಸ ಮಾಡ್ತಿರ್ತಾರೆ. ಎಸ್ಪೆಷಲಿ ಅದು ನ್ಯೂ ವಾರ್ಫೇರ್ ಆಗಿರ್ಬೋದು, ಸ್ಪೇಸ್, ಸೈಬರ್ ಸ್ಪೇಸ್, ಈ ತರ ಬಂದಾಗ ಕೂಡ ಆಕ್ಚುಲಿ ಒಬ್ಬ ಸೊ ಅಲ್ಲಿ ಒಂದು ಕಮೆಂಟ್ ಮಾಡುವಂತ ಅಥಾರಿಟಿ ಕೂಡ ಹೊಂದಿರ್ತಾರೆ, ಸಿಡಿಎಸ್ ಅಂತ ಹೇಳ್ಬೋದು. ಜೊತೆಗೆ ಇವ್ರು ಏನಾಗಿರ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ದ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಹೌದಾ, ಸೊ ಹಾಗಾಗಿ ಈ ಮಿಲಿಟರಿ ಒಬ್ಬ ಸಲಹೆಗಾರಾಗಿ ಅಂದ್ರೆ ಮುಖ್ಯ ಸಲಹೆಗಾರಾಗಿ ನಮ್ಮ ಕೇಂದ್ರದ ಯಾರಿಗೆ ರಕ್ಷಣಾ ಸಚಿವರಿಗೊಬ್ಬ ಅಡ್ವೈಸರ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಇವರೊಬ್ಬ ಸಿಡಿಎಸ್ ನ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗೆ ಇವರು ಏನು ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಆಗಿರ್ಬೋದು, ಡಿಫೆನ್ಸ್ ಪ್ಲಾನಿಂಗ್ ಕಮಿಟಿ ಇದೆಯಲ್ಲ, ಇದರಲ್ಲಿ ಕೂಡ ಆಕ್ಚುಲಿ ಈ ಸಿಡಿಎಸ್ ಒಬ್ಬ ಮೆಂಬರ್ ಆಗಿ ಸದಸ್ಯರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದೀಸ್ ಆರ್ ದಿ ಇಂಪಾರ್ಟೆಂಟ್ ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ನಾವು ಕರಿಬಹುದು. ದಟ್ಸ್ ಇಟ್. ಓಕೆ, ನೋಡಿ ರೀಸೆಂಟ್ ಆಗಿ ಕ್ರಾಶ್ ಆಯ್ತಲ್ಲ, ಸೊ ಕ್ರಾಶ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ಕೊಳಕ್ಕೆ ಏನಾದ್ರೆ ಒಂದು ಕಮಿಟಿ ರಚನೆ ಮಾಡಿದ್ರೆ ಗೊತ್ತಿರಬೇಕದು. ಹಾಗಾಗಿ ಅದನ್ನ ಟ್ರೈ ಸರ್ವಿಸ್ ಕಮಿಟಿ ಅಂತ ಕರೀತಾರೆ, ಅಥವಾ ಟ್ರೈ ಸರ್ವಿಸ್ ಪ್ರೋಬ್ ಅಂತ ಕರೀತಾರೆ, ತನಿಖೆ ಅಂತ ಕರೀತಾರೆ. ಹಾಗಾಗಿ ಅದರ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದು ಮನ್ವೇಂದ್ರ ಸಿಂಗ್ ಸಮಿತಿ ಅಂತ ಕರೀತಾರೆ. ಯಾರಿದ್ದಾರೆ ಹೆಡ್? ಇವರೇ ಮನ್ವೇಂದ್ರ ಸಿಂಗ್ ಇಸ್ ದ ಹೆಡ್ ಆಫ್ ದ ಟ್ರೈ ಸರ್ವಿಸ್ ಪ್ರೋಬ್. ಓಕೆ, ರಿಗಾರ್ಡಿಂಗ್ ದಿ ಸಿಡಿಎಸ್ ಬಿಪಿನ್ ರಾವತ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಹೆಸರು ಮನ್ವೇಂದ್ರ ಸಿಂಗ್ ಅಂತ. ಅವ್ರು ಆಕ್ಚುಲಿ ಈ ಒಂದು ಟ್ರೈ ಸರ್ವಿಸ್ ಪ್ರೋಬ್ಸ್ ನ ಮುಖ್ಯಸ್ಥರಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ರಿಗಾರ್ಡಿಂಗ್ ದ ಸಿಡಿಎಸ್ ಬಿಪಿನ್ ರಾವತ್ ಅವರ ಒಂದು ಡೆತ್ ಬಗ್ಗೆ ಅಥವಾ ಕ್ರಾಶ್ ಬಗ್ಗೆ ಅಂತ ಹೇಳ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಇದಷ್ಟು ಆಗಿತ್ತು ಟಾಪಿಕ್ ಆಫ್ ದಿ ಬಿಪಿನ್ ರಾವತ್ ಅಂತ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಜೊತೆಗೆ ಗೊತ್ತಿರಲಿ, ಇಲ್ಲಿ ಬಳಸಿರುವಂತ ಹೆಲಿಕಾಪ್ಟರ್ ಅದಪ್ಪ ಅಂದ್ರೆ ಗೊತ್ತಿರಬೇಕು, ಅದು MI-17V5 ಇದೆಯಲ್ಲ, ದಿಸ್ ಇಸ್ ದ ಹೆಲಿಕಾಪ್ಟರ್. ಸೊ ಯೂಸ್ ಇನ್ ದಿ ಸೊ ಅಂದ್ರೆ ಅವ್ರ ಏನಂದ್ರೆ ಆಕ್ಚುಲಿ ಸಿಡಿಎಸ್ ಬಿಪಿನ್ ರಾವತ್ ಅವ್ರ ಅಂದ್ರೆ ಏನು ಜರ್ನಿ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬಳಸಿರುವಂತ ಒಂದು ಕಂಪನಿ ಯಾವ್ದಪ್ಪ ಅಂತಂದ್ರೆ MI-17V5 ಅನ್ನೋ ಹೆಲಿಕಾಪ್ಟರ್ ನ ಬಳಕೆ ಮಾಡ್ತಾರೆ. ಓಕೆ, ನೋಡಿ ಇದ್ರ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಈ ಒಂದು MI-17V5 ಹೆಲಿಕಾಪ್ಟರ್ ಇದೆಯಲ್ಲ, ಇದೊಂದು ಅಡ್ವಾನ್ಸ್ ಆಗಿರುವಂತಹ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಚಾಪರ್ ಅಥವಾ ಹೆಲಿಕಾಪ್ಟರ್ ಆಗಿದೆ. ಸೊ ಇದನ್ನ 2012ರಿಂದ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಅವರು ಬಳಕೆ ಮಾಡ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. ಹೌದಾ, ಇಟ್ ಈಸ್ ಯೂಸ್ಡ್ ಸಿನ್ಸ್ 2012 ಆಗಿದೆ. ಜೊತೆಗೆ ಇದನ್ನ ಯಾವ ದೇಶ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ದೇಶ ರಷ್ಯನ್ ಆಗಿದೆ.
ಹಾಗಾಗಿ ಇವುಗಳನ್ನ ಏನ್ ಮಾಡಿದ್ವಿ ನಾವು ರಷ್ಯಾ ದೇಶದಿಂದ ಪರ್ಚೇಸ್ ಮಾಡ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ ರಫೇಲ್ ಅಂತ ಕೇಳಿದಿರೋದಾ, ರಫೇಲ್ ಏರ್ಕ್ರಾಫ್ಟ್ ಅಂತ ಕೇಳಿದಾರೆ. ಇದನ್ನೇನ್ ಮಾಡಿದ್ವಿ ನಾವು, ಇದನ್ನ ಫ್ರಾನ್ಸ್ ದೇಶದಿಂದ ನಾವೇನ್ ಮಾಡ್ತಾ ಇದೀವಿ, ಸೊ ತೊಳ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದೀವಿ. ಅದೇ ರೀತಿ ಏನು MI-17V5 ಇದೆಯಲ್ಲ, ಈ ಹೆಲಿಕಾಪ್ಟರ್ ಗಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ರಷ್ಯನ್ ನಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಲ್ಲಿಂದ ತರಿಸ್ಕೊಂಡಿದ್ವಿ ಅಂತ ಹೇಳ್ಬೋದು ನಾವು. ಓಕೆ, ಜೊತೆಗೆ ಇದು ತುಂಬಾ ಒಂದು ಆನ್ ಬೋರ್ಡ್ ವೆದರ್ ರೇಡರ್ಸ್ ಇರ್ತವೆ, equipped with the latest generation of the night vision device ಕೂಡ, ಅಂದ್ರೆ ತುಂಬಾ ಸೊಫೆಸ್ಟಿಕ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಗಳನ್ನ ಈ ಒಂದು ಚಾಪರ್ ಅಲ್ಲಿ ಬಳಕೆ ಮಾಡ್ತಾರೆ ನಾವು ಹೇಳ್ಬೋದು, ರೈಟ್. ಜೊತೆಗೆ ನೋಡಿ ಇದೇನಂದ್ರೆ ಇದರಲ್ಲಿ ಇವನ್ ನ್ಯೂ PKV-8 ಆಟೋ ಪೈಲಟ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿಕೊಂಡಿರ್ತಾರೆ. ಆಮೇಲೆ KN-EI-8 ಅವೇರ್ನೆಕ್ಸ್ ಕೂಡ ಒಂದು ಸೂಟ್ ಅನ್ನು ಕೂಡ ಇದರಲ್ಲಿ ಹೊಂದಿರ್ತಾರೆ. ಜೊತೆಗೆ ಇದು ಅಂದ್ರೆ ಸುಮಾರು ಏನ್ ಟೇಕ್ ಆಫ್ ವೇಟ್ ಇದೆಯಲ್ಲ, ಸುಮಾರು 13,000 kg ಅಷ್ಟು ಕೂಡ ಅಂದ್ರೆ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದು ಮ್ಯಾಕ್ಸಿಮಮ್ ಪೇಲೋಡ್ ಕೂಡ ವೇಟ್ ಅಂತಂದ್ರೆ ಸುಮಾರು ಇದು 4,000 kg ಒಂದು ಪೇಲೋಡ್ ಅನ್ನ ಒಯ್ತು ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಇದೊಂಥರ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಎಸ್ಪೆಷಲಿ ಏನು ಈಟ್ ಸ್ಟೇಕರ್ ಆಗಿರ್ಬೋದು, ಮಿಸೈಲ್ ಗಳು ಬಂದಾಗ ಕೂಡ ಆಕ್ಚುಲಿ ಅಂದ್ರೆ ಒಂಥರ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕೂಡ ಆಕ್ಚುಲಿ ಈ ಒಂದು ಹೆಲಿಕಾಪ್ಟರ್ಗೆ ಇರುವಂತದ್ದು. ಹಾಗೆ ಹೆವಿಲಿ ಆರ್ಮೋರ್ಡ್ ಕಾಕ್ಪಿಟ್ ಕೂಡ ಇರುವಂತದ್ದು. ಜೊತೆಗೆ ವೈಟಲ್ ಸಿಸ್ಟಮ್ ಮತ್ತೆ ಕಾಂಪೋನೆಂಟ್ಸ್ ಕೂಡ ಆಕ್ಚುಲಿ ಈ ಒಂದು ಹೆಲಿಕಾಪ್ಟರ್ ಅಲ್ಲಿ ಫಿಟ್ ಮಾಡಿರ್ತಾರೆ. ಹಾಗಾಗಿ ತುಂಬಾ ಇದೊಂಥರ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಆಗಿರುವಂತಹ ಒಂದು ಸಫಿಸ್ಟಿಕೇಟೆಡ್ ಆಗಿರುವಂತ ಮತ್ತೆ ಸೊ ತುಂಬಾ ಏನಂತಾರೆ ಸ್ಟ್ರೆಂತ್ ಆಗಿರುವಂತ ಹೆಲಿಕಾಪ್ಟರ್ ಅಂತ ಹೇಳ್ಬೋದು. MI-17V5 ಅಂತ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ದೇಶ ಯಾವ್ದಪ್ಪ ಅಂತಂದ್ರೆ ರಷ್ಯಾ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಪತ್ರಿಕೆಗಳಲ್ಲಿ ಬಹಳಷ್ಟು ಸುದ್ದಿ ಬರ್ತಾ ಇದೆ. ಅದು ಕಸ್ತೂರಿ ರಂಗನ್ ಕಮಿಟಿ ಆನ್ ದ ವೆಸ್ಟರ್ನ್ ಘಾಟ್ಸ್ ಅಂತ, ಅಂದ್ರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನ ಇರುತ್ತೆ. ಅದನ್ನ ನಾವು ಕಸ್ತೂರಿ ರಂಗನ್ ಸಮಿತಿ ಅಂತ ಕರೀತಾರೆ. ಸೌದಾ. ಸೊ ಹಾಗಾಗಿ ಯಾಕೆ ಈ ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಏನ್ ಮಾಡ್ತಾ ಇದ್ದಾರೆ, ಆಕ್ಚುಲಿ ಈ ಕಸ್ತೂರಿ ರಂಗನ್ ಕಮಿಟಿಯ ಒಂದು ರೆಕಮೆಂಡೇಶನ್ ಇದೆಯಲ್ಲ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅಪೋಸ್ ಮಾಡ್ತಾರೆ ಅಥವಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಈ ಕಸ್ತೂರಿ ರಂಗನ್ ಕಮಿಟಿ ಇರುವಂತದ್ದು ಏನಂದ್ರೆ ಇದು ಪಶ್ಚಿಮ ಘಟ್ಟಗಳಿಗೆ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟ ಒಂದು ಕಮಿಟಿ ಅಂತ ಹೇಳ್ಬೋದು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಸಮಿತಿ ಏನು ಅವ್ರ ರಿಪೋರ್ಟ್ ಒಂದು ವರದಿ ಕೊಟ್ಟಿದಾರಲ್ಲ, ಅವರ ಶಿಫಾರಸುಗಳನ್ನ ಅಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅಂದ್ರೆ ವಿರೋಧವನ್ನ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ ಅಂತ. ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಡಿಕ್ಲೇರಿಂಗ್ ವೆಸ್ಟರ್ನ್ ಘಾಟ್ಸ್ ಆಸ್ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ವುಡ್ ಅಡ್ವರ್ಸ್ಲಿ ಎಫೆಕ್ಟ್ ದ ಲೈವ್ಲಿಹುಡ್ ಆಫ್ ಪೀಪಲ್ ಇನ್ ದ ರೀಜನ್ ಅಂತ ಕರೀತಾರೆ. ಹೌದಾ. ಏನು ಈ ಕೆ ಕಸ್ತೂರಿ ರಂಗನ್ ಕಮಿಟಿ ಒಂದು ಶಿಫಾರಸ್ ಕೊಟ್ಟಿದಾರಲ್ಲ, ಅವ್ರು ಏನಂದ್ರೆ ಒಂದು ಟರ್ಮ್ ಯೂಸ್ ಮಾಡ್ತಾರೆ ಇಲ್ಲಿ, ಏನಂತೆ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ಕರೀತಾರೆ. ಹೌದಾ. ಪರಿಸರದ ಒಂದು ಸೂಕ್ಷ್ಮ ವಲಯ ಅಂತ ಕರೀತಾರೆ. ನೋಡಿ, ಈಕೋಲಾಜಿಕಲ್ ಅಂದ್ರೆ ಆಕ್ಚುಲಿ ಪರಿಸರದ ಸೂಕ್ಷ್ಮ ವಲಯ ಪ್ರದೇಶ ಅಂತ ಒಂದು ಏನಂದ್ರೆ ಗುರುತು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಒಂದು ಆಕ್ಟಿವಿಟಿ ಮಾಡ್ಕೊಳ್ಳಕ್ಕೆ ಅವಕಾಶ ಇರಂಗಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಈ ಕಮಿಟಿ ರೆಕಮೆಂಡೇಶನ್ ಮಾಡಿದೆ. ಹಾಗಾಗಿ ಸಿಎಂ ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ನಾವೇನಾದ್ರೂ ಕೂಡ ಈ ಕಸ್ತೂರಿ ರಂಗನ್ ಕಮಿಟಿಯನ್ನು ಅಳವಡಿಸಿಕೊಂಡ್ರೆ ಏನಾಗುತ್ತೆ, ಅಲ್ಲಿರುವಂತ ಏನಂತ ಜನರಿಗೆ ಮತ್ತೆ ಇರುವಂತಹ ಒಂದು ಪ್ರದೇಶಕ್ಕೆ ತುಂಬಾ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡುವಾಗ ಒಂದಾದ್ರೆ ಅಡ್ವರ್ಸ್ ಎಫೆಕ್ಟ್ ಬರುತ್ತೆ ಅಂತ ಏನ್ ಮಾಡಿದ್ರೆ ರೀಸೆಂಟ್ ಆಗಿ ಈ ಒಂದು ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳು ಅಪೋಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಆ ಕಾರಣಕ್ಕಾಗಿ ಅಂದ್ರೆ ಮತ್ತೇನಂದ್ರೆ ಅಂದ್ರೆ ಸೊ ಇದೊಂಥರ ಈಕೋಲಾಜಿಕಲಿ ಫ್ರಾಗೈಲ್ ಆಗುತ್ತೆ ಅಂತ ಕೂಡ ಅಂದ್ರೆ ಆಕ್ಚುಲಿ ಒಂದು ಡಿಸ್ಕಸ್ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ ದ ಕೆ ಕಸ್ತೂರಿ ರಂಗನ್ ಕಮಿಟಿ ಆನ್ ದ ವೆಸ್ಟರ್ನ್ ಘಾಟ್ಸ್ ಅಂತ ನೋಡ್ತೀವಿ, ರೈಟ್. ಸೊ ಹಾಗಾದ್ರೆ ಯಾಕೆ ಈ ಕಸ್ತೂರಿ ರಂಗನ್ ಕಮಿಟಿನ ಅಪಾಯಿಂಟ್ ಮಾಡಿದ್ರೆ ಅಂತ ನೀವು ಕೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಕಮಿಟಿ ಮಾಡಿದ್ರು ನಮ್ಮ ದೇಶದಲ್ಲಿ, ಅದನ್ನ ನಾವು ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಕರೀತಾರೆ. ಇಲ್ಲಿದಾರಲ್ಲ ಇವರೇ ಮಾಧವ್ ಗಾಡ್ಗಿಲ್ ಅಂತ, ಇವರೊಬ್ಬ ಪರಿಸರವಾದಿ ಅಥವಾ ಪರಿಸರ ರಕ್ಷಕ ಕೆಲಸ ಮಾಡ್ತಾರೆ, ಚಳವಳಿಕಾರ ಕೆಲಸ ಮಾಡ್ತಾರೆ, ಮಾಧವ್ ಗಾಡ್ಗಿಲ್ ಅಂತ. ಓಕೆ, ಸೊ ಇವ್ರು ಏನಂದ್ರೆ ಇವರೊಂದು ಅಂಡರಲ್ಲಿ ಒಂದು ಕಮಿಟಿ ಮಾಡ್ತಾರೆ. ಸೊ ಹಾಗಾಗಿ ನೋಡಿ, ಈ ಕಮಿಟಿ ಏನ್ ಹೇಳುತ್ತಂದ್ರೆ ಆಕ್ಚುಲಿ ಈ ವೆಸ್ಟರ್ನ್ ಘಾಟ್ ಏನ್ ಬೌಂಡ್ರಿಗಳು ಇದೆಯಲ್ಲ ಅವೇನಂತಂದ್ರೆ ಆಕ್ಚುಲಿ ಇಲ್ಲಿ ತುಂಬಾ ಈಕೋಲಾಜಿಕಲ್ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಪರ್ಪಸ್ ಬಗ್ಗೆ ಹೇಳ್ಕೊಡ್ತಾರೆ. ಜೊತೆಗೆ ಇವ್ರು ಏನಂದ್ರೆ ಎಂಟೈರ್ ಏನ್ ವೆಸ್ಟರ್ನ್ ಘಾಟ್ ಇದೆಯಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಏನು ಎಂಟೈರ್ ಪಶ್ಚಿಮ ಘಾಟ ಇದೆಯಲ್ಲ ದಟ್ ಇಸ್ ದ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ಅಂದ್ರೆ ಪರಿಸರದ ತುಂಬಾ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇಡೀ ವೆಸ್ಟರ್ನ್ ಘಾಟ್ಸ್ ಅನ್ನ. ಓಕೆ, ಸೊ ಹಾಗೆ ಇದರಲ್ಲಿ ಅಂದ್ರೆ ಅವರು ಒಂಥರ ಡಿವಿಷನ್ ಮಾಡ್ತಾ ಹೋಗ್ತಾರೆ. ಎಕನಾಮಿಕಲಿ ಸೆನ್ಸಿಟಿವ್ ಝೋನ್ 1 ಪಾರ್ಟ್ ಅಂತ ಮಾಡ್ತಾರೆ, 2 ಅಂತ ಮಾಡ್ತಾರೆ, 3 ಅಂತ ಮಾಡ್ತಾರೆ. ಅಂದ್ರೆ ಇಂಪಾರ್ಟೆನ್ಸ್ ಹೋಗ್ತಾ ಹೋಗ್ತಾರೆ. ಫಸ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಸೆಕೆಂಡ್ ಅಂದ್ರೆ ಪರವಾಗಿಲ್ಲ, ಥರ್ಡ್ ಅಲ್ಲಿ ಸ್ವಲ್ಪ ಆಕ್ಟಿವಿಟಿಗಳಿಗೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ 3 ಒಂದು ಡಿವೈಡ್ ಮಾಡ್ತಾ ಹೋಗ್ತಾರೆ. ಅದನ್ನ ಈಕೋಲಾಜಿಕಲಿ ಸೆನ್ಸಿಟಿವ್ ಝೋನ್ ಏರಿಯಾ 1 ಪಾರ್ಟ್ 2 ಪಾರ್ಟ್ 3 ಅಂತ ಈ ತರ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಅಲ್ಲಿ ಡಿಪೆಂಡಿಂಗ್ ಆನ್ ದ ನ್ಯಾಚುರಲ್ ಹ್ಯಾಬಿಟೇಟ್ ಆಗಿರ್ಬೋದು, ಥ್ರೆಟನ್ ಮುಖಾಂತರ ಆಕ್ಚುಲಿ ಆ ಒಂದು ಡಿವೈಡ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ ಇವ್ರು ಏನಂದ್ರೆ ಈ ಒಂದು ಪ್ರಪೋಸ್ ಇನಿಷಿಯೇಟಿವ್ ಇದೆಯಲ್ಲ ಅದೇನ್ ಮಾಡ್ತಾರೆ ಅಂದ್ರೆ ಸುಮಾರು 2,200 ಗ್ರಿಡ್ಸ್ ಗಳಾಗಿ ಮಾಡ್ತಾರೆ. ಅದ್ರಲ್ಲಿ ಸುಮಾರು 75% ಏನಿದೆಯಲ್ಲ ಸೊ ಅದೇನಂದ್ರೆ ದೇ ಆಲ್ ಕಮ್ ಅಂಡರ್ ದ ಸೊ ECZ1 ಅಥವಾ 2 ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಅದರಲ್ಲಿ 75% ಏನಂದ್ರೆ ಆಕ್ಚುಲಿ ಝೋನ್ ಏರಿಯಾ 1 ಅಥವಾ 2 ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ.
ಓಕೆನಾ. ಸೊ ಹಾಗಾಗಿ ಅದರಲ್ಲಿ ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಅದರಲ್ಲೆಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿದೆ, ನ್ಯಾಚುರಲ್ ಪಾರ್ಕ್ಸ್ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿ ನೀವು ಆಕ್ಟಿವಿಟಿ ತಗೊಳಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದಟ್ ಈಸ್ ಎ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ಅದು 1, 2 ಅಲ್ಲಿ ಬರ್ಬೋದು ಅಂತ, ರೈಟ್. ಸೊ ಹಾಗೆ ಇವ್ರು ಏನಂದ್ರೆ ಆಕ್ಚುಲಿ ಇದು ಆಲ್ಸೋ ಏನ್ ಪ್ರಪೋಸ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ವೆಸ್ಟರ್ನ್ ಘಾಟ್ಸ್ ಇಕೋಲಾಜಿಕಲ್ ಅಥಾರಿಟಿ ಮಾಡ್ರಿ, ಅದ್ರ ಮುಖಾಂತರ ಇಡೀ ಏನ್ ಆಕ್ಟಿವಿಟಿ ಆಗ್ತದಲ್ಲ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಹಲವಾರು ರೆಕಮೆಂಡೇಶನ್ ಗಳನ್ನ ಸರ್ಕಾರಕ್ಕೆ ಕೊಡ್ತಾರೆ. ಬಟ್ ಅದೇ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಓಕೆ, ಈ ರಿಪೋರ್ಟ್ ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಸರ್ಕಾರಕ್ಕೆ 2011ಕ್ಕೆ ಇವ್ರು ಕೊಡ್ತಾರೆ. ಆದ್ರೆ ಏನಂದ್ರೆ ಈ ರಿಪೋರ್ಟ್ ಅನ್ನ ಆಕ್ಚುಲಿ ಸರ್ಕಾರ ಕನ್ಸಿಡರೇಷನ್ ಮಾಡಂಗಿಲ್ಲ. ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ 2012ರಲ್ಲಿ ಮತ್ತೊಂದು ಕಮಿಟಿ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೆ ಕಸ್ತೂರಿರಂಗನ್ ಕಮಿಟಿ ಅಂದ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ. ಫಸ್ಟ್ ಕಮಿಟಿ ಬರೋದು ಮಾಧವ್ ಗಾಡ್ಗಿಲ್ ಆಗಿತ್ತು. ಅವ್ರ ರೆಕಮೆಂಡೇಶನ್ ಸರ್ಕಾರಕ್ಕೆ ಅವ್ರಿಗೆ ಇಷ್ಟ ಅಂದ್ರೆ ಅದು ಇದಾಗಲ್ಲ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಇನ್ನೊಂದು ಕಮಿಟಿಯನ್ನ ನೆಕ್ಸ್ಟ್ 2012ರಲ್ಲಿ ಅಪಾಯಿಂಟ್ ಮಾಡ್ತಾರೆ. ಅವರನ್ನ ನಾವು ಕಸ್ತೂರಿ ರಂಗನ್ ಕಮಿಟಿ ಆನ್ ದಿ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಏನ್ ಹೇಳ್ತಾರೆ, ಯಾಕೆ ಮಾಡ್ತಾರೆ ಅಂತ ನೋಡಿದ್ದು ಹೋಲಿಸ್ಟಿಕ್ ಅಂಡ್ ಮಲ್ಟಿಡಿಸಿಪ್ಲಿನರಿ ಫ್ಯಾಷನ್ ಇನ್ ದ ಲೈಟ್ ಆಫ್ ರೆಸ್ಪಾನ್ಸಸ್ ರಿಸೀವ್ಡ್ ಫ್ರಮ್ ಸ್ಟೇಟ್ಸ್, ಸೆಂಟ್ರಲ್ ಮಿನಿಸ್ಟ್ರೀಸ್ ಅಂಡ್ ಅದರ್ಸ್ಗೋಸ್ಕರ ಆಕ್ಚುಲಿ ಒಂದು ಕಮಿಟಿಯನ್ನ ಮಾಡ್ತಾರೆ. ಹಾಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಕಸ್ತೂರಿ ಕಮಿಟಿ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಗೊತ್ತಿರಲಿ, ಇವ್ರು ಏನಂದ್ರೆ ಈ ವೆಸ್ಟರ್ನ್ ಘಾಟ್ ಇದೆಯಲ್ಲ ಅದರಲ್ಲಿರುವಂತ 37% ಏರಿಯಾ ಇದೆಯಲ್ಲ ದಟ್ ಈಸ್ ಓನ್ಲಿ ಏನಾಗಿದೆ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ. ಏನಂದ್ರೆ ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಅಲ್ಲಿರುವಂತ ಜಸ್ಟ್ 37% ಇದೆಯಲ್ಲ ಅದು ಮಾತ್ರ ಈಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಇದೆ ಅಥವಾ ಪರಿಸರವಾದ ಸೂಕ್ಷ್ಮ ಪ್ರದೇಶ ಇದೆ. ಅದನ್ನ ಹೊರತುಪಡಿಸಿ ನೀವು ಬೇರೆ ಕಡೆ ಆಕ್ಟಿವಿಟಿ ಮಾಡಕ್ಕೆ ಅವಕಾಶ ಇದೆ ಅಂತ ಏನಂದ್ರೆ ಅವರು ಒಂದು ರೆಕಮೆಂಡೇಶನ್ ಸರ್ಕಾರ ಕೊಡ್ತಾರೆ. ಆದ್ರೆ ಏನು ಮಾಧವ್ ಗಾಡ್ಗಿಲ್ ಇತ್ತಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೋನೋ 64%, ಹೌದಾ, ಟೋಟಲ್ ಆಗಿರುವಂತ ವೆಸ್ಟರ್ನ್ ಘಾಟ್ಸ್ ಇರುವಂತಹ 64% ಇದೆಯಲ್ಲ ಅದೇನಂತಂದ್ರೆ ಆಕ್ಚುಲಿ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ. ನೋಡಿ ಅಂದ್ರೆ ಜಸ್ಟ್ 1% ಹೋಗ್ಬಿಡ್ತಿಲ್ಲಿ. ಮಾಧವ್ ಗಾಡ್ಗಿಲ್ ಹೇಳ್ತಾರೆ 64% ಇದೆಯಲ್ಲ ಏರಿಯಾ ಏನಿದೆ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಇದೆ ಅಂತ ಹೇಳ್ತಾರೆ. ಆದ್ರೆ ಸೊ ಕಸ್ತೂರಂಗನ್ ಹೇಳ್ತಾರೆ 37%, ಜಸ್ಟ್ 37% ಮಾತ್ರನೇ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಇದೆ. ಉಳಿದಲ್ಲಿ ನೀವು ಬೇರೆ ಕಡೆ ಆಕ್ಟಿವಿಟಿ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಇವರು ಕೂಡ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡ್ತಾರೆ. ನೋಡಿ ಕಂಪ್ನಿ ಅಂದ್ರೆ ಒಂದು ರಿಪೋರ್ಟ್ ಗಳ ಒಂದು ಪಾಯಿಂಟ್ ನಿಮಗೆ ಪರ್ಸೆಂಟೇಜ್ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗೆ ಅದರ್ ರೆಕಮೆಂಡೇಶನ್ ಕೂಡ ಕೊಡ್ತಾ ಹೋಗ್ತಾರೆ. ಕೆ ಕಸ್ತೂರಿರಂಗನ್ ಕಮಿಟಿ ಅವರು ಏನ್ ಕೊಡ್ತಾರೆ ಅಂದ್ರೆ ಆಕ್ಚುಲಿ ಎ ಬ್ಯಾನ್ ಆನ್ ಮೈನಿಂಗ್, ಕ್ವಾರಿಂಗ್ ಅಂಡ್ ಸ್ಯಾಂಡ್ ಮೈನಿಂಗ್ ಅಂತ ಹೇಳ್ತಾರೆ. ಹೌದಾ, ಈ ವೆಸ್ಟರ್ನ್ ಘಾಟ್ ಇದೆಯಲ್ಲ ಇಲ್ಲಿ ಯಾವುದೇ ಕಾರಣ ಕೂಡ ಆಕ್ಚುಲಿ ಮರಳು ಗಣಿಗಾರಿಕೆ ಅಥವಾ ಗಣಿಗಾರಿಕೆಗಳನ್ನ ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ಸರ್ಕಾರ ಕೇಂದ್ರ ಆಕ್ಚುಲಿ ತಮ್ಮ ಒಂದು ವರದಿ ಮುಖಾಂತರ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ದ ನೋ ನ್ಯೂ ಥರ್ಮಲ್ ಪವರ್ ಪ್ಲಾಂಟ್ಸ್ ಪ್ರಾಜೆಕ್ಟ್ಸ್ ಬಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅಲೌಡ್ ವಿತ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಏನು ಒಂದು ಈ ವೆಸ್ಟರ್ನ್ ಘಾಟ್ ಇದೆಯಲ್ಲ ಇಲ್ಲಿ ನೀವು ಯಾವುದೇ ಕಾರಣ ಕೂಡ ಥರ್ಮಲ್ ಪವರ್ ಪ್ಲಾಂಟ್ ಗಳನ್ನ, ಹೌದಾ, ಉಷ್ಣ ಶಕ್ತಿಯ ಒಂದೇನು ಇದು ಯೋಜನೆಗಳಿದೆಯಲ್ಲ ಅದಕ್ಕೆ ಅವಕಾಶ ಇಲ್ಲ. ಬಟ್ ಆದ್ರೆ ನೀವು ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳನ್ನ ಮಾಡಬಹುದು. ಅದು ಕೂಡ ಸಮ್ ರೆಸ್ಟ್ರಿಕ್ಷನ್ ಮುಖಾಂತರ ಆಕ್ಚುಲಿ ಅಲ್ಲಿ ಅವಕಾಶ ಕೊಡಕ್ಕೆ ಆಗುತ್ತೆ ಅಂತ ಒಂದು ಸಾಧ್ಯತೆ ಅಂತ ಹೇಳ್ತಾರೆ. ಜೊತೆಗೆ ಎ ಬ್ಯಾನ್ ಆನ್ ನ್ಯೂ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಅಂತ. ಹಾಗಾಗಿ ಆ ಏರಿಯಾದಲ್ಲಿ ಯಾವುದೇ ಕಾರಣ ಕೂಡ ನೀವೇನಂದ್ರೆ ಪರಿಸರ ಮಾಲಿನ್ಯ ಮಾಡುವಂತ ಯಾವುದೇ ಒಂದು ಇಂಡಸ್ಟ್ರಿಗಳನ್ನ ಕೈಗಾರಿಕೆಗಳಲ್ಲಿ ತೆರೆಯಕ್ಕೆ ಅವಕಾಶ ಕೊಡಕೂಡದು ಅಂತ ಹೇಳ್ತಾರೆ ಈ ಒಂದು ರಿಪೋರ್ಟ್ ಪ್ರಕಾರ. ಅದೇ ರೀತಿ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಪ್ ಟು 20,000 ಸ್ಕ್ವೇರ್ ಕಿಲೋಮೀಟರ್ಸ್ ವಾಸ್ ಟು ಬಿ ಅಲೌಡ್ ಬಟ್ ಟೌನ್ಶಿಪ್ ವೇರ್ ಟು ಬಿ ಬ್ಯಾನ್ಡ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಅಲ್ಲಿ ನೋಡಬಹುದು ಅಪ್ ಟು 20,000 ಸ್ಕ್ವೇರ್ ಕಿಲೋಮೀಟರ್ ಕೂಡ ಆಕ್ಚುಲಿ ಬಿಲ್ಡಿಂಗ್ ಗಳನ್ನ ಕಟ್ಟಲಿಕ್ಕೆ ಅವಕಾಶ ಇದೆ. ಬಟ್ ಅದ್ರಲ್ಲಿ ಯಾವುದೇ ಕಾರಣ ಕೂಡ ನೀವು ಆ ಒಂದು ಏರಿಯಾವನ್ನ ಟೌನ್ಶಿಪ್ ಮಾಡ್ಕೊಳ್ಳಕ್ಕೆ, ನಗರ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಇಲ್ಲಿ ರೆಸ್ಟ್ರಿಕ್ಟ್ ಆಗಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಫಾರೆಸ್ಟ್ ಡೈವರ್ಷನ್ ಕುಡ್ ಬಿ ಅಲೌಡ್ ವಿತ್ ದ ಎಕ್ಸ್ಟ್ರಾ ಸೇಫ್ ಗಾರ್ಡ್ಸ್ ಅಂತ ಹೇಳ್ತಾರೆ. ಇವನ್ ಫಾರೆಸ್ಟ್ ಕೂಡ ಡೈವರ್ಸ್ ಮಾಡಬಹುದು ನೀವು, ಆದ್ರೆ ಎಕ್ಸ್ಟ್ರಾ ಸೇಫ್ ಗಾರ್ಡ್ ತಗೊಂಡು ಕೂಡ ಮಾಡಕ್ಕೆ ಅವಕಾಶ ಅಂತ ಏನಂದ್ರೆ ಆಕ್ಚುಲಿ ಈ ಕಸ್ತೂರಿರಂಗನ್ ಕಮಿಟಿ ಅಂದ್ರೆ ಸರ್ಕಾರಕ್ಕೆ ತಮ್ಮ ಶಿಫಾರಸುಗಳನ್ನ 2012 ಅಂದ್ರೆ 13ರಲ್ಲಿ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೋದಾ, ಸೊ ಇಲ್ಲಿ ಏನ್ ರೆಡ್ ಕಲರ್ ಕಾಣ್ತಿದ್ದೀರಾ ಅದು ಮಾತ್ರ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ತಾರೆ ಕಸ್ತೂರಿರಂಗನ್ ಕಮಿಟಿ ಅವರು. ಅಂದ್ರೆ ನೋಡಿ ಅವ್ರ ಪ್ರಕಾರ ಅಂದ್ರೆ ಸುಮಾರು ಈ ಜೋಗ್ರಫಿ ಏರಿಯಾ ಇದೆಯಲ್ಲ 36,863 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಆಕ್ಚುಲಿ ಹೇಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಇರುವಂತಹ ತಾಲೂಕಲ್ಲಿ 29,691 ಅಂತ ಹೇಳ್ತಾರೆ. ಇಲ್ಲಿ ಸುಮಾರು 123 ವಿಲೇಜ್ ಬರ್ತವೆ ಅಂತ ಕೂಡ ನಿಮಗೆ ಇಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ರೆಡ್ ಕಲರ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ದಟ್ ಈಸ್ ಬಿಲಾಂಗ್ಸ್ ಟು ದ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಜೋನ್ಸ್ ಅಂತ ಕೂಡ ಕರೀತಾರೆ. ದಟ್ಸ್ ಇಟ್. ಸೊ ಹಾಗಾದ್ರೆ ಇನ್ನು ವೆಸ್ಟರ್ನ್ ಘಾಟ್ ಬಗ್ಗೆ ನೋಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿರುವಂತೆ, ಹೌದಾ. ಸೊ ಇದು ನಮ್ಮ ಸೊ ಈ ಒಂದು ಪೋರ್ಷನ್ ಇದೆಯಲ್ಲ ಇದನ್ನ ನಾವೇನು ಕರಿತೀವಿ ಪಶ್ಚಿಮ ಘಟ್ಟಗಳನ್ನು ಕರೀತಾರೆ. ಸೊ ಈ ಒಂದು ಪಟ್ಟಗಳನ್ನ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಈ ಕಡೆ ಇದೆಯಲ್ಲ ಈಸ್ಟ್ ಸೈಡ್ ಇದೆಯಲ್ಲ ಬಿ ಆಫ್ ಬೆಂಗಾಲ್ ಕಡೆ ಇದನ್ನ ಕರಿತೀವಿ ಈಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಓಕೆ, ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳನ್ನು ಕರಿತೀವಿ. ನೋಡಿ ಆಕ್ಚುಲಿ ಇದಂದ್ರೆ ನಮ್ಮ ದೇಶದ 6 ರಾಜ್ಯಗಳಲ್ಲಿ ಅಂದ್ರೆ ಆಕ್ಚುಲಿ ಇದು ಸ್ಪ್ರೆಡ್ ಆಗಿದೆ. ಯಾವ್ದಪ್ಪ ಅಂತಂದ್ರೆ ಗುಜರಾತ್ ಇದೆ, ಮಹಾರಾಷ್ಟ್ರ ಇದೆ, ಗೋವಾ ಇದೆ,
ಕರ್ನಾಟಕ ಇದೆ, ಸೊ ಕೇರಳ ಇದೆ, ತಮಿಳುನಾಡು ಇದೆ. ಓಕೆ, ಟೋಟಲ್ ಆಗಿ ಇದು 6 ರಾಜ್ಯಗಳಲ್ಲಿ ಅಂದ್ರೆ ಆಕ್ಚುಲಿ ವಿಸ್ತರಿಸಿಕೊಂಡಿದೆ ಅಂತ ಹೇಳ್ಬೋದು. ಅದು ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗೆ ಇದ್ರ ಎಲಿವೇಶನ್ ನೋಡ್ತಾ ಹೋದ್ರೆ ಎಷ್ಟು ಅಂತಂದ್ರೆ ಆಕ್ಚುಲಿ 1500 1600 ಕೂಡ ಆಕ್ಚುಲಿ ಕಿಲೋಮೀಟರ್ ಅಂದ್ರೆ ಒಂದು ಎಕ್ಸ್ಟೆನ್ಷನ್ ಇರುವಂತಾಗಿದೆ. ಜೊತೆಗೆ ಇದು 6 ಸ್ಟೇಟ್ ಅಂತ ಹೇಳ್ತಾ ಇದ್ದಾಗಲೇ ಜೊತೆಗೆ ಈ ಒಂದು ವೆಸ್ಟರ್ನ್ ಘಾಟ್ ಇದೆಯಲ್ಲ, ಇಲ್ಲಿ ಸುಮಾರು 50 ಮಿಲಿಯನ್ ಪೀಪಲ್ಸ್ ಕೂಡ ಸ್ಟೇ ಆಗಿದ್ದಾರೆ ನೋಡಿ. ಹೌದಾ, ಅಲ್ಲಿ ಕೂಡ ಜಾಸ್ತಿ ಜನ ಟ್ರೈಬ್ಸ್ ಇದಾರೆ, ಆಮೇಲೆ ಬೇರೆ ಬೇರೆ ಜನಗಳಿದ್ದಾರೆ. ಹಾಗಾಗಿ ಸುಮಾರು 50 ಜನರಿಗೆ ಆಕ್ಚುಲಿ ಒಂದು ವೆಸ್ಟರ್ನ್ ಘಾಟ್ ಇದೆಯಲ್ಲ ಒಂಥರ ಮನೆ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ಅದೇ ರೀತಿ ಇದು ನಮ್ಮ ಒಂದು ದೇಶದಲ್ಲಿರುವಂತಹ ಮಾನ್ಸೂನ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ ನೋಡಿ. ಆಕ್ಚುಲಿ ನಮ್ಮ ಏನು ಸೌತ್ ಅಲ್ಲಿ ಜಾಸ್ತಿ ಮಳೆ ಆಗ್ಬೇಕಾದ ರೀಸನ್ ಅಂತಂದ್ರೆ ಆಕ್ಚುಲಿ ವೆಸ್ಟರ್ನ್ ಘಾಟ್ ಅಂತ ಹೇಳ್ಬೋದು. ಯಾವಾಗ ಕೂಡ ಒಂಥರ ಅದನ್ನ ನಾವೇನ್ ಕರಿತೀವಿ, ನಿತ್ಯ ಎಳೆದೊಂಡ ಕಾಡು ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇದು ಒಂದು ವರ್ಲ್ಡ್ಸ್ ಹಾಟ್ಸ್ಪಾಟ್ ಅಲ್ಲಿ ಕೂಡ ಇದು ಕೂಡ ಒಂದು ನಮ್ಮ ಒಂದು ಭಾಗ ಅಂತ ಹೇಳ್ಬೋದು. ಇದು ಕೂಡ ಆಗಿದೆ ಅಂತ ಹೇಳ್ಬೋದು. ಅದು ಹಾಟೆಸ್ಟ್ ಹಾಟ್ಸ್ಪಾಟ್ ಆಫ್ ದಿ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗೆ ಇದು ಸಾಕಷ್ಟು ಒಂದು ಎಂಡೇಂಜರ್ಡ್ ಆಗಿರುವಂತಹ ಪ್ಲಾಂಟ್ಸ್ ಎನಿಮಲ್ಗಳು ಕೂಡ ಆಕ್ಚುಲಿ ಮನೆಯಾಗಿ ಅಥವಾ ಹೋಮ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಜೊತೆಗೆ ಇದು ಕೂಡ ಆಕ್ಚುಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಘೋಷಣೆ ಮಾಡಲಾಗಿದೆ, ಅದು ಯುನೆಸ್ಕೋ ಮುಖಾಂತರ. ಹಾಗೆ ಇದೊಂದು 8 ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಕೂಡ ಒಂದಾಗಿದೆ ಅಂತ ಹೇಳ್ಬೋದು ಇಡೀ ವಿಶ್ವದಲ್ಲಿ. ಜೊತೆಗೆ ಇದು ಈ ವೆಸ್ಟರ್ನ್ ಘಾಟ್ ಇದೆಯಲ್ಲ, ಇದನ್ನಂದ್ರೆ ಈವನ್ ಹಿಮಾಲಯಕ್ಕಿಂತ ಹಳೆದಾಗಿರುವಂತಹ ಒಂದು ಸ್ಟ್ರಕ್ಚರ್ ಅಂತ ಇರ್ಬೋದು. ಓಕೆ, ಸೊ ಇದು ನಮಗೆ ಸಾಕಷ್ಟು ಇಂಡಿಯನ್ ಮಾನ್ಸೂನ್ಗೆ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ಮಳೆ ಆಗಬೇಕಾದ್ರೂ ಕೂಡ ರೀಸನ್ ಅಪ್ ಅಂತಂದ್ರೆ ಈ ಒಂದು ವೆಸ್ಟರ್ನ್ ಘಾಟ್ ಅಂತ ಹೇಳ್ಬೋದು. ದಟ್ ಇಸ್ ದ ಇಂಪಾರ್ಟೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ವೆಸ್ಟರ್ನ್ ಘಾಟ್ ಅಂತ ನಾವು ಹೇಳ್ಬೋದು, ರೈಟ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್, ರೈಟ್. ರೀಸೆಂಟ್ ಆಗಿ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ ಏನಂತಂದ್ರೆ ಅದು ಗ್ರೇಟರ್ ತಿಪ್ರಾ ಲ್ಯಾಂಡ್ ಅಂತ ಇದೆ ನೋಡಿ. ಓಕೆ, ರೀಸೆಂಟ್ ಆಗಿ ನ್ಯೂಸ್ ಇರುವಂತ ಟಾಪಿಕ್ ಅದಪ್ಪ ಅಂದ್ರೆ ಗ್ರೇಟರ್ ತಿಪ್ರಾ ಲ್ಯಾಂಡ್ ಅಂತ. ಸೊ ಇಲ್ಲಿ ಮ್ಯಾಪ್ ಕಾಣಿಸ್ತಿದೀರಾ, ಸೊ ಈ ಒಂದು ಏನ್ ಗ್ರೀನ್ ಕಲರ್ ಕಾಣಿಸ್ತಿದಿಲ್ಲ, ಸೊ ಲೈಟ್ ಗ್ರೀನ್, ಅದನ್ನ ನಾವು ತ್ರಿಪುರಾ ರೀಜನ್ ಅಂತ ಗೊತ್ತು ಮಾಡಬಹುದು. ಅದೇ ರೀತಿ ಏನೋ ಒಂದರ ಈ ವೈಟ್ ತರ ಇದೆಯಲ್ಲ, ಅದನ್ನ ನಾವು ತಿಪ್ರಾ ಲ್ಯಾಂಡ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮ್ಯಾಪ್ ಅಲ್ಲಿ ನೋಡಿ ಏನಪ್ಪ ಯಾಕೆ ನ್ಯೂಸ್ ಅಂದ್ರೆ ರೀಸೆಂಟ್ ಟೈಮ್ ಎಲ್ಲ ಗೊತ್ತಿರುವಂತೆ ಆಕ್ಚುಲಿ ಅಂದ್ರೆ ಈ ಟ್ರೈಬಲ್ ತ್ರಿಪುರ ಇರುವಂತ ಏನು ಟ್ರೈಬಲ್ ಔಟ್ಫಿಟ್ಸ್ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಅಂದ್ರೆ ರೀಸೆಂಟ್ ಕಿಲಿಂಗ್ಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಯಾಕಂತಂದ್ರೆ ಆಕ್ಚುಲಿ ಅವ್ರು ಏನ್ ಮಾಡ್ತಾರೆ, ನಮಗ್ ಕೂಡ ಸಪರೇಟ್ ರಾಜ್ಯ ಬೇಕಂತ ಹೇಳ್ತಾರೆ. ನಮಗ್ ಕೂಡ ಒಂದು ಸಪರೇಟ್ ಆಗಿ ತಿಪ್ರಾ ಲ್ಯಾಂಡ್ ಅಂತ ಕೊಟ್ರಿ ಅಂತ ಕೇಳ್ತಾರೆ ಅಲ್ಲಿ, ಸೊ ತ್ರಿಪುರದಲ್ಲಿ. ಸೊ ಹಾಗಾಗಿ ನಾವು ಕೂಡ ಸರ್ವೈವಲ್ ಅಂಡ್ ಎಕ್ಸಿಸ್ಟೆನ್ಸ್ ಆಗ್ತೀವಿ ಅನ್ನೋ ಅವ್ರು ಕೂಡ ಕೇಳ್ತಾರೆ. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ನ್ಯೂಸ್ ಅಲ್ಲಿ ಇದೆ ನೋಡಿ, ರೈಟ್. ಸೊ ಹಾಗಾಗಿ ನೋಡಿ ಏನಂದ್ರೆ ಅಲ್ಲಿರುವಂತ ಏನ್ ಲೋಕಲ್ ಪಾರ್ಟಿಗಳಿದೆಯಲ್ಲ ಏನ್ ಮಾಡ್ತದೆ, ಡಿಮ್ಯಾಂಡ್ ಮಾಡ್ತದೆ ನಮಗೆ ಕೂಡ ಒಂದು ಗ್ರೇಟರ್ ತಿಪ್ರಾ ಲ್ಯಾಂಡ್ ಆಗಿ ಒಂದು ಸಪರೇಟ್ ಸ್ಟೇಟ್ ಆಗಿ ಕೊಡ್ರಿ ಅಂತ ಹೇಳ್ತಾರೆ. ನಮ್ ಕೂಡ ಒಂದು ಹೊಸ ರಾಜ್ಯವನ್ನ ಕ್ರಿಯೇಟ್ ಮಾಡ್ರಿ, ಅದನ್ನ ಗ್ರೇಟರ್ ತಿಪ್ರಾ ಲ್ಯಾಂಡ್ ಅಂತ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಯಾಕಪ್ಪ ಅಂದ್ರೆ ಇಲ್ಲಿ ತುಂಬಾ ಒಂದು ಇಂಡಿಜಿಯಸ್ ಕಮ್ಯುನಿಟಿಗಳಿದೆ, ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಲ್ಲಿ ಇರುವಂತದ್ದಾಗಿದೆ. ಹೌದಾ, ಸೊ ಹಾಗಾಗಿ ಅಂದ್ರೆ ನಾವು ಆರ್ಟಿಕಲ್ 2, 3 ಮತ್ತು 3 ಯೂಸ್ ಮಾಡ್ಕೊಂಡು ಆಕ್ಚುಲಿ ಅದನ್ನ ಸಪರೇಟ್ ಮಾಡ್ಕೊಳ್ಳೋ ಕೂಡ ಅವಕಾಶ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದನ್ನ ಮಾಡಿ ಅಂತ ಹೇಳ್ತಾರೆ ಇದ್ರ ಪ್ರಕಾರ, ರೈಟ್. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಏನಿದು ಗ್ರೇಟರ್ ತಿಪ್ರಾ ಲ್ಯಾಂಡ್ ಅಂತ. ನೋಡಿ ಈ ಗ್ರೇಟರ್ ತಿಪ್ರಾ ಲ್ಯಾಂಡ್ ಇದೆಯಲ್ಲ, ಇದು ಎಸೆನ್ಷಿಯಲ್ ಎಕ್ಸ್ಟೆನ್ಷನ್ ಆಫ್ ದ ರೂಲಿಂಗ್ ಟ್ರೈಬಲ್ ಪಾರ್ಟ್ನರ್ ಇಂಡಿಜಿನಸ್ ಪೀಪಲ್ ಫ್ರಂಟ್ ಆಫ್ ತ್ರಿಪುರ ಅಂತ ಕರೀತಾರೆ. ಏನು ಈಗ ರೂಲಿಂಗ್ ಪ್ರೆಸೆಂಟ್ ರೂಲಿಂಗ್ ಮಾಡ್ತದಲ್ಲ ಅದ್ರ ಪಾರ್ಟಿ ಅಂದ್ರೆ ಆಕ್ಚುಲಿ ಮಾಡ್ತಾರೆ ಅಂದ್ರೆ ಅವರೊಂದು ಸಪರೇಟ್ ಅಂತ ಒಂದು ರೀಸನ್ ಅಂತ ಹೇಳ್ಬೋದು. ಅದನ್ನ ಗ್ರೇಟರ್ ತ್ರಿಪುರ ಅಂತ ಕರೀತಾರೆ. ಹೌದಾ, ಇದು ಮೇಜರ್ ಆಗಿ ಏನಂದ್ರೆ ಆಕ್ಚುಲಿ ಒಂದು ತ್ರಿಪುರದ ಟ್ರೈಬಲ್ಸ್ ಇಂದ ಕೊಟ್ಟಿರುವಂತ ಒಂದು ಸಂಘಟನೆ ಅಂತ ಹೇಳ್ಬೋದು, ಅಥವಾ ಒಂದು ರೀಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ತ್ರಿಪುರದಲ್ಲಿ ಬರುವಂತ ಒಂದು ಟ್ರೈಬಲ್ಸ್ ನ ಒಂದು ಸಂಘಟನೆ ಅಂತ ಕರಿಬಹುದು. ಅದನ್ನ ನಾವು ಸೊ ಗ್ರೇಟರ್ ತ್ರಿಪುರ ಅಂತ ಕರೀತಾರೆ. ಓಕೆ, ಸೊ ಹಾಗೆ ಅದ್ರ ಜೊತೆಗೆ ಏನಂದ್ರೆ ಆಕ್ಚುಲಿ ನೋಡಿ, ಸೊ ಎವ್ರಿ ಟ್ರೈಬಲ್ ಪರ್ಸನ್ ಲಿವಿಂಗ್ ಇನ್ ಎ ಇಂಡಿಜಿನಸ್ ಏರಿಯಾ ಆಫ್ ವಿಲೇಜ್ ಆರ್ ವಿಲೇಜ್ ಔಟ್ಸೈಡ್ ದ ತ್ರಿಪುರ ಟ್ರೈಬಲ್ ಏರಿಯಾಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಅಂಡರ್ ದ ಪ್ರಪೋಸ್ ಮಾಡಲ್ ಅಂತ ಕರೀತಾರೆ. ಏನಂದ್ರೆ ನಮಗೆ ಸಪರೇಟ್ ಆಗಿ ಒಂದು ಸ್ಟೇಟ್ ಕೊಡಿ ಅಂತ ಹೇಳ್ತಾರೆ, ಅಂಡರ್ ದ ಒಂದು ಈ ಪ್ರಪೋಸ್ ಮಾಡಲ್ ಅಂತ ಕರಿಬಹುದು. ಅದನ್ನ ನಾವು TTADC ಅಂತ ಕರೀತಾರೆ, ಅಂದ್ರೆ ತ್ರಿಪುರಾ ಟ್ರೈಬಲ್ ಏರಿಯಾಸ್ ಅಟಾನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಲ್ಲಿ. ಓಕೆ, ಜೊತೆಗೆ ಅದೇ ರೀತಿ ಡಸ್ ನಾಟ್ ರೆಸ್ಟ್ರಿಕ್ಟ್ ಟು ಸಿಂಪ್ಲಿ ದ ತ್ರಿಪುರಾ ಟ್ರೈಬಲ್ ಕೌನ್ಸಿಲ್, 6 ಆಲ್ಸೋ ಇನ್ಕ್ಲೂಡ್ ದ ತ್ರಿಪುರಾಸ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಇದರಲ್ಲಿ ಸಾಮಾನ್ಯವಾಗಿ ನಮಗೆ ಬಂದಾಬನ್ ಬರುತ್ತೆ, ಚಿತ್ರಗಂಗಾ ಬರುತ್ತೆ, ಆಮೇಲೆ ಕಾಗ್ರಾ ಚಾರಿ ಬರುತ್ತೆ, ಇವೆಲ್ಲ ತರ ಏರಿಯಾ ಬರುತ್ತೆ. ಜೊತೆಗೆ ಬರೀ ತ್ರಿಪುರ ಅಲ್ಲದೆ ಇವನ್ ಆಸಾಂ ಕೂಡ ಬರುತ್ತೆ, ಮಿಜೋರಾಂ ಕೂಡ, ಹಲವಾರು ರಾಜ್ಯಗಳು ಕೂಡ ನಾರ್ತ್ ಈಸ್ಟ್ ಬರ್ತಾ ಹೋಗ್ತಾವೆ ಅಂತ ಹೇಳ್ಬೋದು. ಈ ಒಂದು ಗ್ರೇಟರ್ ತ್ರಿಪುರ ಲ್ಯಾಂಡ್ ಅಂತ ಹೇಳ್ಬೋದು, ರೈಟ್. ಸೊ ಇಷ್ಟೇ. ಓಕೆ, ಇಟ್ ಇಸ್ ಅ ಪಾರ್ಟ್ ಆಫ್ ದಿ ತ್ರಿಪುರ ಅಂತ ಹೇಳ್ಬೋದು. ಅವರು ಒಂದು ಸಪರೇಟ್ ಆಗಿ ಸ್ಟೇಟ್ ಕೇಳ್ತಾರೆ, ಹಾಗಾಗಿ ಅದನ್ನ ಗ್ರೇಟರ್ ಆಫ್ ದಿ ತ್ರಿಪುರ ಅಂತ ಕರೀತಾರೆ. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಮಗೆ ಮಹಾರಾಷ್ಟ್ರದ ರಾಯಗಢ ಪೋರ್ಟ್ ನ್ಯೂಸ್ ಅಲ್ಲಿ ಇದೆ. ರಾಯಗಢ ಕೋಟೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ, ಇದು ಮಹಾರಾಷ್ಟ್ರದ ಒಂದು ಶಿವಾಜಿಯ ಕೋಟೆ ಅಂತ ಕರಿತೀವಿ, ಅಥವಾ ಇದನ್ನ ರಾಯಗಢ ಪೋರ್ಟ್ ಅಂತ ಕರೀತಾರೆ. ಒಂದ್ ಕಡೆ ನೋಡಿ ಇಮೇಜ್ ಕಾಣಿಸ್ತಾ ಇಲ್ಲ, ದಿಸ್ ಇಸ್ ದ ರಾಯಗಢ ಪೋರ್ಟ್ ಅಂತ ಕರೀತಾರೆ. ಓಕೆ,
ಯಾಕೆ ಈ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ರೀಸೆಂಟ್ ಆಗಿ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಏನ್ ಮಾಡ್ತಾರೆ ಆಕ್ಚುಲಿ ಈ ರಾಯಗಢ ಪೋರ್ಟ್ ಗೆ ವಿಸಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ತಮ್ಮ ಗೌರವವನ್ನ ಸಲ್ಲಿಸಿದ್ದಾರೆ. ಇದು ಯಾರಿಗೆ ಅಂತಂದ್ರೆ ಛತ್ರಪತಿ ಶಿವಾಜಿ ಅವರ ಒಂದು ಮೂರ್ತಿಗೆ. ಹಾಗಾಗಿ ಈ ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಹೌದಾ, ನೋಡಿ ಈ ಪೋರ್ಟ್ ರಾಯಗಢ ಪೋರ್ಟ್ ಇದೆಯಲ್ಲ ಇದಕ್ಕೆ ಅಂದ್ರೆ ಆಕ್ಚುಲಿ ಮೊದಲು ರೈರಿ ಅಂತ ಕರಿತಿದ್ದಕ್ಕೆ ಹೆಸರಿನಾಗಿತ್ತು, ಮೊದಲು ರೈರಿ ಅಂತ ಆಗಿತ್ತು. ಬಟ್ ಅದ್ರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದು ನಮ್ಮ ಮರಾಠ ಒಂದ್ ಏನಾಗಿತ್ತು ಅಂತಂದ್ರೆ ಆಕ್ಚುಲಿ ಸೀಟ್ ಆಗಿತ್ತು ಅಂತ ಹೇಳ್ಬೋದು. ಅದು 12ನೇ ಶತಮಾನದಲ್ಲಿ. ಓಕೆ, ಮರಾಠ ರಾಜರ ಒಂದು ಏನಂತಾರೆ ಸೀಟ್ ಆಗಿ ಕೆಲಸ ಮಾಡ್ತಿತ್ತು ಅಂತ ಹೇಳ್ಬೋದು ಇಲ್ಲಿ ಒಂದು, ಅದು 12ನೇ ಶತಮಾನದಲ್ಲಿ. ಓಕೆ, ಸೊ ಹಾಗೆ ನೋಡಿ ದ ಪೋರ್ಟ್ ಚೇಂಜ್ ಹ್ಯಾಂಡ್ಸ್ ನಂಬರ್ ಆಫ್ ದಿ ಸೀಟ್ಸ್ ಫ್ರಮ್ ದಿ ಡೈನಾಸ್ಟಿ ಅಂತ. ಅಂದ್ರೆ ಏನ್ ಈ ಪೋರ್ಟ್ ಇದೆಯಲ್ಲ ಇಲ್ಲಿ ಹಲವಾರು ರಾಜ್ಯ ವಂಶಗಳು ಆಳಿ ಹೋಗಿದಾವಂತೆ. ಅದರಲ್ಲಿ ಇವನ್ ಮರಾಠರು ಕೂಡ ಬರ್ತಾರೆ, ಬ್ರಾಹ್ಮಿನ್ಸ್ ಬರ್ತಾರೆ, ಬಹಮನೀಸ್ ಬರ್ತಾರೆ, ಅದೇ ರೀತಿ ಬಹಮನಿಂದ ನಿಜಾಂ ಸಾಹೇಬರು ಕೂಡ ಆಕ್ಚುಲಿ ಈ ಒಂದು ರಾಜ್ಯವನ್ನ ಈ ಒಂದು ಪೋರ್ಟ್ ಅನ್ನ ಆಳ್ವಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಲಾಸ್ಟ್ ಇವನ್ ಆದಿಲ್ ಶಾಹಿ ಕೂಡ ಆಕ್ಚುಲಿ ಬಂದಿದ್ದಾರೆ ಈ ಒಂದು ಪೋರ್ಟ್ ಅಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಇನ್ನು 1650 ಏನ್ ಮಾಡ್ತಾರೆ ಅಂದ್ರೆ ಛತ್ರಪತಿ ಶಿವಾಜಿ ಅವರು ಏನಂದ್ರೆ ಆಕ್ಚುಲಿ ಮೋರ್ಸ್ ಆಫ್ ಜಾವೆಲಿನ್ ಅವರ ಮುಖಾಂತರ ಅಂದ್ರೆ ಅವರ ಒಂದು ಏನ್ ಸಾಮಂತ ಆಗಿರ್ತಾರೆ, ಯಾರಿಗೆ ಆದಿಲ್ ಶಾಹಿ ಸುಲ್ತಾನೇಟ್ ಆಗಿರ್ತಾರೆ, ಅವ್ರಿಂದ ಏನ್ ಮಾಡ್ತಾರೆ ಆಕ್ಚುಲಿ ಈ ಪೋರ್ಟ್ ಅನ್ನ ಕಿತ್ಕೊಳ್ತಾರೆ. ಯಾರು? ಶಿವಾಜಿ ಅವರು. ಓಕೆನಾ, ಅದೇ ರೀತಿ ಏನಂದ್ರೆ 1662 ಇದೆಯಲ್ಲ ಈ ಒಂದು ಏನಂದ್ರೆ ಪೋರ್ಟ್ ಏನಂದ್ರೆ ಆಕ್ಚುಲಿ ಸೊ ರಾಯ್ಗಢ್ ಅಂತೇಳಿ ಆಕ್ಚುಲಿ ಮಾಡ್ತಾರೆ ಅಂದ್ರೆ ಒಂದು ಹೆಸರನ್ನ ಕೂಡ ಕೊಡ್ತಾರೆ. ಅಂದ್ರೆ ದ ಸೀಟ್ ಆಫ್ ಶಿವಾಜಿ ಗವರ್ಮೆಂಟ್ ಅಂತ ರಾಯ್ಗಢ್ ಅಂತ ಕರೀತಾರೆ. ರಾಯ್ ಅಂದ್ರೆ ಶಿವಾಜಿ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ನೋಡಿ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ದ ರಾಯ್ಗಢ್ ಇನ್ ದ ಮಹಾರಾಷ್ಟ್ರ ಅಂತ. ಸೊ ಹಾಗಾಗಿ ಪೋರ್ಟ್ ಅಂತ ಕೂಡ ಇನ್ನು ರಾಯ್ಗಢ್ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ದಟ್ಸ್ ಇಟ್. ಜೊತೆಗೆ ಯುರೋಪಿಯನ್ಸ್ ಏನಂದ್ರೆ ಈ ಪೋರ್ಟ್ ಇದೆಯಲ್ಲ ಇದನ್ನ ಏನಂತ ಕರೀತಾರೆ ಅಂದ್ರೆ ಜಿಬ್ರಾಲ್ಟರ್ ಆಫ್ ದಿ ಈಸ್ಟ್ ಅಂತ ಕರೀತಾರೆ. ಇದನ್ನ ಜಿಬ್ರಾಲ್ಟರ್ ಆಫ್ ದಿ ಈಸ್ಟ್ ಅಂತ ಕರೀತಾರೆ. ಸೌದಾ, ನೋಡಿ ಜಿಬ್ರಾಲ್ಟರ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇಲ್ಲಿ ನೋಡಿ ಜಿಬ್ರಾಲ್ಟರ್ ಅಂತ ಏನ್ ಮಾಡ್ತೀವಿ ಆಕ್ಚುಲಿ ಜಿಬ್ರಾಲ್ಟರ್ ಇಸ್ ಅ ಸಪರೇಟ್ಸ್ ದ ಟೂ ಕಾಂಟಿನೆಂಟ್ಸ್. ಒಂದ ಯುರೋಪಿಯನ್ ಕಾಂಟಿನೆಂಟ್ ಸಪರೇಟ್ ಮಾಡುತ್ತೆ ಫ್ರಮ್ ದಿ ಆಫ್ರಿಕನ್ ಕಾಂಟಿನೆಂಟ್ ಅಂತ ಕರೀತಾರೆ. ಸೊ ಜಿಬ್ರಾಲ್ಟರ್ ಮಾಡುತ್ತೆ ಆಕ್ಚುಲಿ ಎರಡು ಖಂಡಗಳ ಏನ್ ಮಾಡುತ್ತೆ ಇದು ಬೇರ್ಪಡಿಸುತ್ತೆ ಅಂತ ಹೇಳ್ಬೋದು. ಒಂದು ಯುರೋಪಿಯನ್ ಖಂಡ ಇದೆ, ಇನ್ನೊಂದು ಸೊ ಆಫ್ರಿಕನ್ ಖಂಡ ಇದೆ ಅಂತ ಹೇಳ್ತಾರೆ. ಓಕೆ, ಜೊತೆಗೆ ಇಟ್ ಈಸ್ ಆಲ್ಸೋ ಕನೆಕ್ಟ್ ದ ಏನಂತಾಗಿದೆ ಮೆಡಿಟೇರಿಯನ್ ಸಿ ಮತ್ತೆ ಅಟ್ಲಾಂಟಿಕ್ ಸಿ ಅನ್ನು ಕೂಡ ಮಾಡ್ತಿದ್ದು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ ನಾವು ಸ್ಟ್ರೇಟ್ ಆಫ್ ದಿ ಜಿಬ್ರಾಲ್ಟರ್ ಅಂತ ಕರೀತಾರೆ. ದಟ್ಸ್ ಇಟ್. ಓಕೆ, ಇನ್ನು ಛತ್ರಪತಿ ಶಿವಾಜಿ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇವರು 1639 ಶಾಜಿ ಭೋಸ್ಲೆ ಮತ್ತೆ ಜೀಜಾಬಾಯಿ ಅವರನ್ನ ಏನ್ ಮಾಡ್ತಾರೆ ಆಕ್ಚುಲಿ ಮಡಿಲಲ್ಲಿ ಜನಿಸ್ತಾರೆ. ಇವರು ಕೂಡ ಆಕ್ಚುಲಿ ಬಿಜಾಪುರ ಸುಲ್ತಾನೇಟ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಇನ್ನು 1642 ಏನ್ ಮಾಡ್ತಾರೆ ಆಕ್ಚುಲಿ ಶಿವಾಜಿ ಏನ್ ಮಾಡ್ತಾನೆ ಹೆಂಗಿರಬೇಕಾದ್ರೆ ಈ ಒಂದು ತೋರಣ ಪೋರ್ಟ್ ಅನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾನೆ, ಅಂದ್ರೆ ಸಕ್ಸಸ್ಫುಲಿ ಅಕ್ವೈರ್ ಮಾಡ್ಕೊಳ್ತಾನೆ ಅಂತ ಹೇಳ್ಬೋದು. ಹಾಗೆ ಇನ್ನು ಕೊಂಟನ ಪೋರ್ಟ್ ಕೂಡ ಅಕ್ವೈರ್ ಮಾಡ್ಕೊತಾನೆ. ಹೌದಾ, ಸೊ ಆಮೇಲೆ ಆ ಟೈಮಲ್ಲಿ ಅದು ಆದಿಲ್ ಶಾ ಬಿಜಾಪುರ ಆಕ್ಚುಲಿ ರೂಲ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ರೈಟ್, ಜೊತೆಗೆ ಶಿವಾಜಿ ಅವ್ರಿಗೆ ಅಂದ್ರೆ ಹಲವಾರು ಒಂದು ಏನಂತಾರೆ ಟೈಟಲ್ಸ್ ಕೊಟ್ಟಿದ್ದಾರೆ. ಒಂದು ಛತ್ರಪತಿ ಶಿವಾಜಿ ಅಂತ ಕರಿತೀವಿ, ಆಮೇಲೆ ಶಕಾಕರ್ತ ಅಂತ ಕರಿತೀವಿ, ಅದೇ ರೀತಿ ಕ್ಷತ್ರಿಯ ಕುಲವಂತ ಅಂತ ಕರೀತಾರೆ, ಅದೇ ರೀತಿ ಹೈಂದವ ಧರ್ಮೋದ್ಧಾರಕ ಅಂತ ಕರೀತಾರೆ. ಇವೆಲ್ಲ ಕೂಡ ಆಕ್ಚುಲಿ ನಾವು ಶಿವಾಜಿ ಅವರಿಗೆ ಒಂದು ಇಟ್ಟಿರುವಂತಹ ಒಂದು ಟೈಟಲ್ಸ್ ಅಥವಾ ಶೀರ್ಷಕಗಳು ಅಥವಾ ಒಂದು ಗೌರವಗಳನ್ನು ಕರಿಬಹುದು. ದಟ್ಸ್ ಇಟ್. ಇನ್ನು ಶಿವಾಜಿ ಅವರು ಕೂಡ ಹಲವಾರು ಯುದ್ಧಗಳನ್ನ ಸೊ ಫೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಬ್ಯಾಟಲ್ ಆಫ್ ಪ್ರತಾಪ್ ಇದೆ 1659 ಇದೆ, ಅದೇ ರೀತಿ ಬ್ಯಾಟಲ್ ಆಫ್ ಪವನ್ ಕಿಂಡ್ ಇದೆ 1660 ಅದೇ ರೀತಿ ಬ್ಯಾಟಲ್ ಆಫ್ ಪುರಂದರ ಇದೆ ತುಂಬಾ ಫೇಮಸ್ 1665 ಇದೆ, ಅದೇ ರೀತಿ ಬ್ಯಾಟಲ್ ಆಫ್ ಸಿಂಹಗಡ ಇದೆ 1670 ಅದೇ ರೀತಿ ಬ್ಯಾಟಲ್ ಆಫ್ ಸಂಗಮರ ಇದೆ 1679. ಓಕೆ, ಇವೆಲ್ಲ ಕೂಡ ಆಕ್ಚುಲಿ ಸೊ ಶಿವಾಜಿ ಅವರು ಒಂದು ಹೋರಾಟ ಮಾಡಿರುವಂತಹ ಯುದ್ಧಗಳು ಅಂತ ಹೇಳ್ಬೋದು. ಸೊ ಹಾಗೆ ಏನಾಗುತ್ತೆ ಅಂದ್ರೆ 1960 ಆಗುತ್ತೆ ಒಂದು ಟ್ರೀಟಿ ಆಗುತ್ತೆ, ಅದನ್ನ ನಾವು ಟ್ರೀಟಿ ಆಫ್ ಪುರಂದರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ನೋಡಿದಾಗ. ಹೌದಾ, ಯಾರ ಮಧ್ಯೆ ಆಗುತ್ತೆ ಇದು ಆಕ್ಚುಲಿ ಇದು ಶಿವಾಜಿ ಮತ್ತು ಔರಂಗಜೇಬನ ಒಬ್ಬ ಸಾಮಂತ ರಾಜನಾಗಿರುವಂತ ರಾಜ ಜೈಸಿಂಗ್ 1 ಅವರ ಮಧ್ಯೆ ಅಂದ್ರೆ ಇಬ್ಬರು ಮಧ್ಯೆ ಇದಾಗುತ್ತೆ. ಅವಾಗ ಶಿವಾಜಿ ಏನ್ ಮಾಡ್ತಾನೆ ಆಕ್ಚುಲಿ ಸೋಲ್ತಾನೆ. ಹೌದಾ, ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ಕೆಲವೊಂದು ಪೋರ್ಟ್ಗಳು ಕೂಡ ಸೊ ಅಕ್ಬರ್ ಬಿಡ್ಬೇಕಾಗುತ್ತೆ, ಸಾರಿ ಔರಂಗಜೇಬ್ಗೆ ಬಿಡ್ಬೇಕಾಗುತ್ತೆ. ಜೊತೆಗೆ ನೀನು ಕೂಡ ಬಂದು ನನ್ನ ಹತ್ರ ಮೀಟ್ ಆಗ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ನಾವು ಟ್ರೀಟಿ ಆಫ್ ಪುರಂದರ್ ಅಂತ ಕರೀತಾರೆ. ದಟ್ಸ್ ಇಟ್. ಓಕೆ, ರೀಸೆಂಟ್ ಆಗಿ ಕೆಲವೊಂದು ಪ್ರೈಸ್ ನ್ಯೂಸ್ ಅಲ್ಲಿ ಇದೆ, ಅದನ್ನ ನಾವು ರಾಯಲ್ ಗೋಲ್ಡ್ ಮೆಡಲ್ ಅಂತ ಕರೀತಾರೆ. ಓಕೆ, ರೀಸೆಂಟ್ ಆಗಿ ಒಂದು ಮೆಡಲ್ ಅಥವಾ ಅವಾರ್ಡ್ ಇದರ ಅಂತ ಹೇಳಿದೆ, ದಟ್ ಇಸ್ ಕಾಲ್ಡ್ ದ ರಾಯಲ್ ಗೋಲ್ಡ್ ಮೆಡಲ್ ಅಂತ ಕರೀತಾರೆ. ಹೌದಾ, ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ ಆಕ್ಚುಲಿ ನೋಡಿ. ಸೊ ಈ ರಾಯಲ್ ಗೋಲ್ಡ್ ಮೆಡಲ್ ಇದೆಯಲ್ಲ ಇದು ವಿಶೇಷವಾಗಿ ಯಾರು ಕೊಡ್ತಾರೆ ಅಂದ್ರೆ ಸೊ ಯಾರು ಫೇಮಸ್ ಆಗಿರುವಂತ ಆರ್ಟಿಟೆಕ್ಚರ್ ಇರ್ತಾರೆ ಅಥವಾ ಶಿಲ್ಪಕಲಾಕಾರ ಅಂತ ಕರಿತೀವಿ ಅಥವಾ ವಸ್ತು ವಿನ್ಯಾಸಕರು ಇರ್ತಾರೆ, ಅವರಿಗೆ ಈ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷ ಯಾಕೆ ನ್ಯೂಸ್ ಅಂದ್ರೆ ಈ ವರ್ಷ ನಮ್ಮ ಭಾರತೀಯ ಒಬ್ಬ ಏನಂತಾರೆ ವಾಸ್ತು
ಅವರಿಗೆ ವಾಸ್ತುಶಿಲ್ಪ ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದಾ? ಸೊ ಹಾಗಾಗಿ ಅಂದ್ರೆ ಸೊ ಯಾರಪ್ಪ ಅಂತಂದ್ರೆ ಸೊ ಬಾಲಕೃಷ್ಣ ಜೋಶಿ ಅಂತ ನೋಡಿ, ದೋಶಿ ಅಂತ. ಓಕೆ, ಏನಂದ್ರೆ ಬಾಲಕೃಷ್ಣ ಜೋಶಿ ಏನ್ ಮಾಡಿದ್ರೆ ಆಕ್ಚುಲಿ ಬ್ರಿಟಲ್ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ದಿ ಏನ್ ಆಫ್ ಬ್ರಿಟಿಷ್ ಇದರಲ್ಲ ಆ ಒಂದು ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ಆಕ್ಚುಲಿ ಇವರಿಗೆ ತಮ್ಮ ಒಂದು ಸಾಧನೆಯನ್ನ ಗುರುತಿಸಿ ಈ ಒಂದು ಬಾಲಕೃಷ್ಣ ಜೋಶಿ ಅವರಿಗೆ ರಾಯಲ್ ಮೆಡಲ್ ಒಂದು ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು. ಓಕೆ, ಸೊ ಹಾಗಾಗಿ ನೋಡಿ ಇನ್ನು ಬಾಲಕೃಷ್ಣ ಜೋಶಿ ಇರೋದಲ್ಲ ಇವರು ಅಂದ್ರೆ ಸುಮಾರು 94 ವರ್ಷಕ್ಕೆ ಏನ್ ಮಾಡ್ತಾರೆ 70 ವರ್ಷಗಳ ಕಾಲ ವೃತ್ತಿಜೀವನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯೋಜನೆಗಳಿಗೆ ಏನಂದ್ರೆ ಇವರೊಂದು ವಾಸ್ತು ಅಥವಾ ಆರ್ಕಿಟೆಕ್ಚರ್ ನ ಆಯ್ಕೆ ಕೊಟ್ಟರು ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇವರು ಬರೀ ಭಾರತ ಅಲ್ಲ ಈವನ್ ಔಟ್ಸೈಡ್ ಕಂಟ್ರಿ ಕೂಡ ಆಕ್ಚುಲಿ ತಮ್ಮ ಒಂದು ಕಲೆಯನ್ನ ತಮ್ಮ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡಿದೆ ಅಂತ ಹೇಳ್ಬೋದು ಈ ಬಾಲಕೃಷ್ಣ ಜೋಶಿ ಅವರು. ಜೊತೆಗೆ ದ ರಾಯಲ್ ಗೋಲ್ಡ್ ಮೆಡಲ್ ಇದೆಯಲ್ಲ ಇದೇನಂತಂದ್ರೆ ಆಕ್ಚುಲಿ ಯಾರೆಲ್ಲ ಈ ತರ ಕೆಲಸ ಮಾಡ್ತಿರ್ತಾರೆ ಅಂತ ಗುರುತಿಸಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ರಾಣಿ ಎಲಿಜಬೆತ್ II ಏನಂದ್ರೆ ಆಕ್ಚುಲಿ ಈ ಒಂದು ಪ್ರಶಸ್ತಿಗೆ ಅನುಮೋದನೆಯನ್ನ ಕೊಡ್ತಾ ಹೋಗ್ತಾರೆ. ದಟ್ಸ್ ಇಟ್, ರೈಟ್? ಸೊ ಇಲ್ಲಿ ಕಾಣಿಸ್ತಾರಲ್ಲ ಇವರೇ ಆರ್ಕಿಟೆಕ್ಟ್ ಆಗಿರುವಂತ ಬಾಲಕೃಷ್ಣ ಜೋಶಿ ಅವರು. ಓಕೆ, ಸೊ ಇದ್ರ ಬಗ್ಗೆ ಕೂಡ ನಾವು ನೋಡೋದಂತಾಯ್ತು, ರೈಟ್? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಕೆನ್ ಬೆಟ್ವಾ ನದಿ ಜೋಡಣೆ ಯೋಜನೆ ಅಥವಾ ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅನ್ನುವಂತ ಒಂದು ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ರೈಟ್? ಯಾಕೆ ಈ ಟಾಪಿಕ್ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಏನ್ ಮಾಡಿದೆ ನಮ್ಮ ಯೂನಿಯನ್ ಕ್ಯಾಬಿನೆಟ್ ಸೊ ಈ ಒಂದು ಕೇನ್ ಬೆಟ್ವಾ ರಿವರ್ ಇಂಟರ್ಲಿಂಕ್ ಪ್ರಾಜೆಕ್ಟ್ ಗೆ ಒಂದು ಫಂಡಿಂಗ್ ಅನ್ನ ಒಂದು ಇಂಪ್ಲಿಮೆಂಟೇಷನ್ ಅಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಅಪ್ರೂವ್ ಕೊಟ್ಟಿದೆ. ಹೌದಾ? ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಗೆ ಅಂದ್ರೆ ಕಾಸ್ಟ್ ಎಷ್ಟಪ್ಪ ಅಂತಂದ್ರೆ ಆಕ್ಚುಲಿ 44,605 ಕೋಟಿ ಅಂದ್ರೆ ಆಕ್ಚುಲಿ ಈ ಒಂದು ಖರ್ಚಾಗುತ್ತೆ ಅನ್ನೋದಕ್ಕೆ ಒಂದು ಎಸ್ಟಿಮೇಷನ್ ಈ ಒಂದು ಲಿಂಕಿಂಗ್ ಪ್ರಾಜೆಕ್ಟ್ ಗೆ ಮಾಡಿರುವಂತದ್ದು. ಓಕೆನಾ? ಸೊ ಹಾಗಾಗಿ ಈ ಫಂಡ್ ಏನಂದ್ರೆ ಸೆಂಟರ್ ಎಷ್ಟು ಕೊಡುತ್ತೆ 39,317 ಸೆಂಟರ್ ಕೊಡುತ್ತೆ. ಆಮೇಲೆ 36,269 ಅಂತಂದ್ರೆ ಆಕ್ಚುಲಿ ಮಾಡ್ತಿದ್ರೆ ಗ್ರಾಂಟ್ ಕೊಡ್ತಾರೆ ಅದರಲ್ಲಿ ಇದರಲ್ಲೇ. ಸೊ ದಟ್ ನಿನ್ಲೆ ಅದೇ ರೀತಿ 3,727 ಮಾಡ್ತಾರೆ ಕೋಟಿಯನ್ನ ಸೊ ಲೋನ್ಸ್ ಕೊಡ್ತಾ ಹೋಗ್ತಾರೆ ಅಂತ. ಸೊ ಅದ್ರ ಮುಖಾಂತರ ಏನ್ ಮಾಡೋದು ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಅಥವಾ ಪ್ರಾಜೆಕ್ಟ್ ಅನ್ನ ಮಾಡಬಹುದು ಅಂತ. ದಟ್ಸ್ ಇಟ್. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ನಮ್ಮ ದೇಶದಲ್ಲಿ ಯಾವುದೇ ಒಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಅಂಬ್ರೆಲಾ ಬಾಡಿ ಮಾಡ್ಕೊಂಡಿದ್ದಾರೆ ಅಥವಾ ಅಂಬ್ರೆಲಾ ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಅದು ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಹೌದಾ? ರಾಷ್ಟ್ರೀಯ ನದಿ ಜೋಡಣೆ ಯೋಜನೆ ಅಂತ ಕರೀತಾರೆ. ಹೌದಾ? ಇಟ್ಸ್ ಆಲ್ಸೋ ಕಾಲ್ಡ್ ಅಂತ ಕರಿತೀವಿ ನಾವು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಕರೀತಾರೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಏನ್ ಮಾಡುತ್ತೆ ನೋಡಿ ಆಕ್ಚುಲಿ ಯಾವ ನದಿಯಲ್ಲಿ ಅಥವಾ ಯಾವ್ದೊಂದು ವಾಟರ್ ಬಾಡಿ ಅಲ್ಲಿ ನೀರು ಸರ್ಪ್ಲಸ್ ಆಗಿರುತ್ತೋ ಜಾಸ್ತಿ ಇರುತ್ತೋ ಅದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಎಲ್ಲಿ ನೀರು ಡೆಫಿಸಿಟ್ ಆಗಿರುತ್ತೆ ಅಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಆ ಒಂದು ನೀರನ್ನ ಲಿಂಕಿಂಗ್ ರಿವರ್ ಮುಖಾಂತರ ಅಂದ್ರೆ ಆ ಒಂದು ನೀರನ್ನ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಅದನ್ನ ಒಂದು ಮೇನ್ ಇಂಟೆನ್ಷನ್ ಒಂದು ಆಬ್ಜೆಕ್ಟಿವ್ ಅಂತಂದ್ರೆ ನಾವು ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಎಲ್ಲಿ ವಾಟರ್ ಸರ್ಫೇಸ್ ಇರುತ್ತೋ ಮತ್ತೆ ಏನ್ ಮಾಡ್ತಾರೆ ಅದನ್ನ ವಾಟರ್ ಡೆಫಿಸಿಟ್ ಅಂತ ಆಕ್ಚುಲಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ನಾವು ಸೊ ಈ ಒಂದು ಸ್ಕೀಮ್ ಅಂತ ಕರಿತೀವಿ ನ್ಯಾಷನಲ್ ರಿವರ್ ಆಫ್ ದಿ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ದಟ್ಸ್ ಇಟ್. ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ, ಇದೊಂದು ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ. ಸೊ ಅದಕ್ಕಿಂತ ಮುಂಚೆ ಆಕ್ಚುಲಿ ನೋಡಿ ಇಲ್ಲಿ ಎರಡು ಪದಗಳು ಬಳಕೆ ಮಾಡಿದಾರದ, ಒಂದು ಕೆನ್ ಅಂತಿದೆ, ಇನ್ನೊಂದು ಬೆಟ್ವಾ ಅಂತಿದೆ. ಸೊ ಹಾಗಾದ್ರೆ ಇವೇನಪ್ಪ ಅಂತ ಕೇಳಿದ್ರೆ ಖಂಡಿತ ದೀಸ್ ಆರ್ ದಿ ನೇಮ್ಸ್ ಆಫ್ ದಿ ರಿವರ್ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಹಾಗಾಗಿ ಈ ಕೆನ್ ಮತ್ತೆ ಬೆಟ್ವಾ ಇದೆಯಲ್ಲ ಇವುಗಳಂದ್ರೆ ಎರಡು ಕೂಡ ಉಗಮ ಆಗುವಂತದ್ದು ಏನಂತಂದ್ರೆ ನಮ್ಮ ಸೊ ಮಧ್ಯಪ್ರದೇಶದಲ್ಲಿ ಹೋಗುತ್ತೆ. ಓಕೆ, ದೋಸ್ ಟೂ ರಿವರ್ಸ್ ಆರ್ ಒರಿಜಿನ್ ಇನ್ ದಿ ಮಧ್ಯಪ್ರದೇಶ್. ಹಾಗೆ ಈ ಎರಡು ನದಿಗಳಿದೆಯಲ್ಲ ದೀಸ್ ಆರ್ ದಿ ಟ್ರಿಬ್ಯೂಟರೀಸ್ ಆಫ್ ದಿ ಯಮುನಾ ರಿವರ್ ಅಂತ. ಇವೆರಡೇನಾಗಿದೆ ಆಕ್ಚುಲಿ ಯಮುನಾ ನದಿಯ ಒಂದು ಉಪನದಿಗಳಾಗಿದೆ. ಇನ್ನು ಯಮುನಾ ನಿಮಗೆಲ್ಲ ಗೊತ್ತಿರುವಂತ ಆಕ್ಚುಲಿ ಇದು ಏನಾಗಿದೆ ಉಪನದಿಯಾಗಿದೆ. ಯಾರ್ದು? ಗಂಗಾ ನದಿದು. ಓಕೆ, ಗಂಗಾ ನದಿ ಉಪನದಿ ಯಾವ್ದಂತಂದ್ರೆ ಯಮುನಾ. ಯಮುನಾ ನದಿ ಉಪನದಿ ಅಂತ ಯಾವ್ದಂತಂದ್ರೆ ಬೆಟ್ವಾ ಮತ್ತೆ ಕೆನ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ರೈಟ್? ಎಸ್. ಸೊ ನೋಡಿ ಏನಂದ್ರೆ ಆಕ್ಚುಲಿ ಈ ಕೆನ್ ಇದೆಯಲ್ಲ ಇದೇನ್ ಮಾಡುತ್ತೆ ಯಮುನಾ ಮೀಟ್ ಮಾಡುತ್ತೆ. ಇಲ್ಲಿ ಬಂದಾ ಡಿಸ್ಟ್ರಿಕ್ಟ್ ಆಫ್ ದಿ ಯುಪಿ ಅಂತ ಏನ್ ಮಾಡುತ್ತೆ ಆಕ್ಚುಲಿ ಈ ಕೆನ್ ಏನ್ ಮಾಡುತ್ತೆ ಈ ಯಮುನಾವನ್ನ ಸೊ ಬಂದಾ ಡಿಸ್ಟ್ರಿಕ್ಟ್ ಆಫ್ ಯುಪಿ ಅಲ್ಲಿ ಏನಂತಂದ್ರೆ ಆಕ್ಚುಲಿ ಅದನ್ನ ಮೀಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಬೆಟ್ವಾ ಏನ್ ಮಾಡುತ್ತೆ ಆಕ್ಚುಲಿ ಇದು ಅಮೀರ್ಪುರ್ ಡಿಸ್ಟ್ರಿಕ್ಟ್ ಆಫ್ ಯುಪಿ ಅಲ್ಲಿ ಏನ್ ಮಾಡುತ್ತೆ ಆಕ್ಚುಲಿ ಅದು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗೆ ಇದು ರಾಜ್ಘಾಟ್, ಪರಿಚಾ, ಮಟಾಲ್, ಟೀಲಾ ಡ್ಯಾಮ್ಸ್ ಆರ್ ಆಕ್ಚುಲಿ ಅಂದ್ರೆ ಆಕ್ಚುಲಿ ಇವುಗಳ ಏನಾಗಿದೆ ಅಂತಂದ್ರೆ ಒಂದು ಕೆನ್ ಬೆಟ್ವಾರ್ ನದಿ ಕೂಡ ಇಟ್ಟುಕೊಂಡಿರುವಂತಹ ಡ್ಯಾಮ್ಸ್ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಕೆನ್ ರಿವರ್ ಪ್ರಶಸ್ತಿರು ಪನ್ನಾ ಟೈಗರ್ ರಿಸರ್ವ್ ಅಂತ ಕರೀತಾರೆ. ಹೀಗಾಗಿ ಈ ಒಂದು ಪನ್ನಾ ಟೈಗರ್ ರಿಸರ್ವ್ ಗೊತ್ತಿರುತ್ತಲ್ಲ ಮಧ್ಯಪ್ರದೇಶದ ಇದೇನ್ ಮಾಡುತ್ತೆ ಆಕ್ಚುಲಿ ಈ ಕೆನ್ ರಿವರ್ ಅಡಿಯಲ್ಲಿ ಅಂದ್ರೆ ಆಕ್ಚುಲಿ ಒಂದು ಅದರ ಅಡಿಯಲ್ಲಿ ಒಂದು ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಬರುತ್ತೆ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಸೊ ಮ್ಯಾಪ್ ನೋಡಿ ಗೊತ್ತಾಗುತ್ತೆ. ಹೌದಾ? ಇಲ್ಲಿ ನಮಗೆ ಇಟ್ ಇಸ್ ಏನ್ ಪ್ಲೇನ್ ಏರಿಯಾ ಇದೆ ಅದನ್ನ ನಾವು ಮಧ್ಯಪ್ರದೇಶ ಅಂತ ಕರಿಬಹುದು. ಎಲ್ಲೋ ಲೈನ್ ಇದೆ ನಾವು ಉತ್ತರ ಪ್ರದೇಶ ಅಂತ ಕರಿಬಹುದು. ನೋಡಿ ಹೌದಾ? ಸೊ ಇಲ್ಲಿ ಕೆನ್ ನದಿ ಇದೆ, ಅದೇ ರೀತಿ ಕೆಳಗಡೆ ನಮಗೆ ಬೆಟ್ಟ ಬರುತ್ತೆ. ವಿಡಿಯೋ ಮಾಡ್ಕೊಂಡು ಆಕ್ಚುಲಿ ಜೋಡಣೆ ಆಗಿದ್ದನ್ನ ಈ ಸ್ಕೀಮ್ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇಲ್ಲ, ದಿಸ್ ಇಸ್ ಕಾಲ್ಡ್ ದ ಸ್ಕೀಮ್ ಅಂತ ಹೇಳ್ಬೋದು. ಅದನ್ನ ನಾವು ಕೆನ್ ಬೆಟ್ವಾ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ ಅಥವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ದಟ್ಸ್ ಇಟ್.
ಇಲ್ಲಿ ಸ್ಕೀಮ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಕೆನ್ ಬೆಟ್ಟುವ ಲಿಂಕಿಂಗ್ ಪ್ರಾಜೆಕ್ಟ್ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಆಗ್ಲೇ ಹೇಳಿದಂಗೆ ಆಕ್ಚುಲಿ ಎಲ್ಲಿ ನೀರಿನ ಒಂದು ಪ್ರಮಾಣ ಕಡಿಮೆ ಇರುತ್ತೋ ಏನ್ ಮಾಡ್ತಾರೆ ಅಲ್ಲಿಗೆ ಸೊ ನೀರು ಜಾಸ್ತಿ ಇರುವಂತ ಪ್ರಮಾಣ ಏನ್ ಮಾಡ್ತಾರೆ ಈ ಕಡೆ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ದ ಸರ್ಪ್ಲಸ್ ವಾಟರ್ ಫ್ರಮ್ ದಿ ಕೆನ್ ರಿವರ್ ಇನ್ MP ಟು ಬೆಟ್ವಾ ಇನ್ ದ UP ಟು ಇರಿಗೇಟ್ ದ ಡ್ರಾಟ್ ಫೋನ್ ಬುಂದೇಲಖಂಡ್ ರೀಜನ್ ಅಂತ ಕರೀತಾರೆ. ಸೊ ಅದ ಏನು ಈ ಪ್ರದೇಶ ಇದೆಲ್ಲ ಅಲ್ಲಿ ಆಕ್ಚುಲಿ ಅಂದ್ರೆ ತುಂಬಾ ಡ್ರಾಟ್ಸ್ ಆಗ್ತಾ ಇದೆ, ನೀರಿನ ಮಳೆಗಳೇ ಬರ್ತಿಲ್ಲ. ಅದಕ್ಕೆ ಆಕ್ಚುಲಿ ಈ ಒಂದು ಸ್ಕೀಮ್ ಮುಖಾಂತರ ಅವರಿಗೆ ಕನೆಕ್ಟಿವಿಟಿ ಕೊಡಬಹುದು ಅಂತ ಕೂಡ ಇಲ್ಲಿ ನಾವು ಹೇಳ್ಬೋದಾಗುತ್ತೆ. ಓಕೆನಾ. ಸೊ ಹಾಗಾಗಿ ಇದರಲ್ಲಿ ಯಾವ ಬರ್ತಾವೆ ಸಿಟಿಗಳು ಅಂತಂದ್ರೆ ಮೇಜರ್ ಆಗಿ ಝಾನ್ಸಿ, ಬಂಡಾ, ಲಲಿತಪುರ್, ಆಮೇಲೆ ಮಹೋಬಾ ಇದೆ. ಇವೆಲ್ಲ ಕೂಡ ಆಕ್ಚುಲಿ ಅಂದ್ರೆ ನಮಗೆ ಸೊ ಇಲ್ಲಿ ಬರ್ತಾವ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ ಆಕ್ಚುಲಿ ಇದಕ್ಕೆ ಏನಂದ್ರೆ ಇವನ್ ದೌದನ್ ಡ್ಯಾಮ್ ಅಂತ ಕೂಡ ಅಟ್ಯಾಚ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ರಿವರ್ಗೆ ಅಂತ ಕರೀತಾರೆ. ಓಕೆನಾ. ಸೊ ಅದೇ ರೀತಿ ನೋಡಿ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಏನಾದ್ರು ಈ ತರ ಲಿಂಕಿಂಗ್ ಪಾಯಿಂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಅಂದ್ರೆ 30 ರಿವರ್ ಲಿಂಕಿಂಗ್ ಪಾಯಿಂಟ್ ಗಳನ್ನ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಆದ್ರೆ ಒಂದೊಂದಾಗಿ ಈಗ ಪ್ರೆಸೆಂಟ್ ಆಗಿ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇಟ್ಸ್ ನಾಟ್ ಎ ಫಸ್ಟ್ ಅಂತ ಹೇಳ್ಬೋದು. ಆಲ್ರೆಡಿ 30 ಇದು ಅಂತ ನಮಗೆ. ಸೊ ಹಾಗಾದ್ರೆ ಇದು ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತ ನೋಡಿ, ಈ ಒಂದು ಏನ್ ಕೆನ್ ಬೆಟ್ಟುವ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಇದೆಯಲ್ಲ, ಇದರಿಂದ ಏನಂದ್ರೆ ಸುಮಾರು ಸಾಕಷ್ಟು ಇರಿಗೇಷನ್ ಬೆನಿಫಿಟ್ ಆಗುತ್ತೆ, ನೀರಾವರಿ ಸೌಲಭ್ಯ ಸಿಗುತ್ತೆ. ನೋಡಿ ಏನಂದ್ರೆ ಸುಮಾರು 6,35,661 ಹೆಕ್ಟೇರ್ ಆಕ್ಚುಲಿ ಇದು ನೀರಾವರಿ ಒದಗಿಸುವಂತ ಒಂದು ಕೆಪಾಸಿಟಿನ ಹೊಂದಿ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ UP ಅಲ್ಲಿ 2,65,000 ಇದೆ. ಅದೇ ರೀತಿ MP ಅಲ್ಲಿ ಅಂದ್ರೆ 3,69,881 ಏನಂತಂದ್ರೆ ಆಕ್ಚುಲಿ ಒಂದು ಹೆಕ್ಟೇರ್ಗಳಲ್ಲಿ ಅಂದ್ರೆ ಈ ಒಂದು ಬಳಕೆ ಮಾಡುವಂತ ಹೇಳ್ಬೋದು ಇರಿಗೇಷನ್ ನ. ಅದೇ ರೀತಿ ಇದ್ರ ಮುಖಾಂತರ ಅಂದ್ರೆ ಸುಮಾರು ನಾವು 13.42 ಲಕ್ಷ ಜನರಿಗೆ ಅಂದ್ರೆ ಕುಡಿಯುವ ನೀರನ್ನ ಬೋತ್ ಮಧ್ಯಪ್ರದೇಶ UP ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇದ್ರ ಮುಖಾಂತರ ನೋಡಿ ಏನಂದ್ರೆ ಇದನ್ನ ಕರಿತೀವಿ. ಸೊ ಅಗೇನ್ ದರ್ ಇಸ್ ಜನರೇಷನ್ ಆಫ್ ದ 38 ಮೆಗಾವ್ಯಾಟ್ ಏನ್ ಮಾಡುತ್ತೆ ಒಂದು ಪವರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಹೌದಾ. ಸೊ ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ ಮಲ್ಟಿ ಪರ್ಪಸ್ ಅಂತ ಕರೀತಾರೆ. ನೋಡಿ ಅಂದ್ರೆ ಇಲ್ಲಿ ಇರಿಗೇಷನ್ ಕೊಡ್ತಾ ಇದೆ, ನಮಗೆ ನೀರಾವರಿ ಸಿಗ್ತಾ ಇದೆ, ಆಮೇಲೆ ಡ್ರಿಂಕಿಂಗ್ ವಾಟರ್ ಸಿಗ್ತಾ ಇದೆ. ಈವನ್ ದರ್ ಇಸ್ ಅ ಜನರೇಷನ್ ಆಫ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಮಾಡಕ್ ಕೂಡ ನಮಗೆ ಆಕ್ಚುಲಿ ಒಂದು ಅಧಿಕಾರವನ್ನ ಅಂದ್ರೆ ಇದಾಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಮಲ್ಟಿ ಪರ್ಪಸ್ ಒಂದು ಪಾಯಿಂಟ್ ಅಂತ ಕರೀತಾರೆ. ದಟ್ಸ್ ಇಟ್. ಸೊ ಬೆನಿಫಿಟ್ಸ್ ನೋಡ್ತಾ ಹೋಗೋಣ. ಯಾವುದೇ ಡ್ಯಾಮ್ ಯಾವುದೇ ಒಂದು ರಿವರ್ ಮಾಡ್ಬೇಕಾದ್ರೆ ಲಿಂಕ್ ಏನಾಗುತ್ತೆ ಅಲ್ಲಿ ಹಲವಾರು ಒಂದು ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಒಂದು ಏನ್ ಮಾಡ್ಬೋದು, ಈಸಿಯಾಗಿ ಹೈಡ್ರೋ ಜನರೇಷನ್ ಅಥವಾ ಹೈಡ್ರೋ ಪವರ್ ಜನರೇಷನ್ ಅಥವಾ ಜಲ ವಿದ್ಯುತ್ ಉತ್ಪಾದನೆಯನ್ನ ಮಾಡಬಹುದು. ಎರಡನೇದು ಇರಿಗೇಷನ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಹೌದಾ. ಯಾವಾಗ ಈ ತರ ಇದಾಗುತ್ತೆ ಏನಾಗುತ್ತೆ, ಯಾವ ಡ್ರಾಟ್ ಗಳು ಮಾಡುತ್ತೆ ಆಟೋಮೆಟಿಕ್ ಆಗಿ ಒಂಥರ ಸೊ ನೀರು ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ರೈತರು ತುಂಬಾ ಏನಾಗುತ್ತೆ ಅಂದ್ರೆ ಒಂದು ಇದೆ ಅಂತ ಹೇಳ್ಬೋದು. ಓಕೆನಾ. ಸೊ ಅದೇ ರೀತಿ ಡ್ರಿಂಕಿಂಗ್ ರೌಂಡ್ ದ ಇಯರ್ ನ್ಯಾವಿಗೇಷನ್ ಕರಿತೀವಿ. ಏನಿದೆ ನೋಡಿ ರೌಂಡ್ ದ ಏರ್ ನ್ಯಾವಿಗೇಷನ್ ಅಂತ. ಹಾಗಾಗಿ ಎಲ್ಲೆಲ್ಲಿ ನದಿಗಳು ಇರ್ತವೆ ಅನ್ನೋದು ನಾವು ಟ್ರಾನ್ಸ್ಮಿಷನ್ ಆಗಿ ಕೂಡ ಶಿಪ್ ಗಳನ್ನ ಬಳಸ್ಕೊ ಮುಖಾಂತರ ನಾವು ಏನಂದ್ರೆ ಈ ನ್ಯಾವೆಲ್ ಒಂದು ನ್ಯಾವಿಗೇಷನ್ ಕೂಡ ತೊಗೊಳಕ್ ಸಾಧ್ಯ ಇದೆ. ಅದೇ ರೀತಿ ಇದು ಶುದ್ಧವಾದ ಡ್ರಿಂಕಿಂಗ್ ವಾಟರ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇದರಿಂದ ಸಾಕಷ್ಟು ಏನಾಗುತ್ತೆ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಸಾಕಷ್ಟು ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇದೇನಂದ್ರೆ ಆಕ್ಚುಲಿ ಒಂದು ರೆಸಲ್ಯೂಷನ್ ಕೆಲಸ ಮಾಡ್ತಾ ಹೋಗುತ್ತೆ, ಅದು ಡ್ರಾಟ್ಸ್ ಮತ್ತೆ ಫ್ಲಡ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಇದು ಏನಾಗುತ್ತೆ ಈಕಾಲಜಿಕಲ್ ಬೆನಿಫಿಟ್ಸ್ ಆಸ್ ಡ್ರೈಡ್ ಅಪ್ ಫಾರೆಸ್ಟ್ ಅಂಡ್ ಲ್ಯಾಂಡ್ ವಿಲ್ ಬಿ ರೆಪ್ಲಿಶ್ಡ್ ಆಗ್ತಾ ಹೋಗ್ತಾರೆ. ಓಕೆ. ಹಾಗಾಗಿ ಇವೆಲ್ಲ ಕೂಡ ನಮಗೆ ಒಂದು ಪ್ರಪೋಸಲ್ ಪಾಸಿಟಿವ್ ಅಂತ ಅಥವಾ ಮೆರಿಟ್ಸ್ ಅಂತ ಹೇಳ್ಬೋದು. ದಟ್ಸ್ ಇಟ್. ಸೊ ಅದೇ ರೀತಿ ನಾವು ಡ್ರಾಟ್ ರೆಡ್ಯೂಸ್ ಮಾಡಬಹುದು. ಹೌದಾ. ಬರಗಾಲವನ್ನು ತಡಿಬಹುದು. ಅದೇ ರೀತಿ ಇದರಿಂದ ಫಾರ್ಮರ್ಸ್ ಕೂಡ ತುಂಬಾ ಬೆನಿಫಿಟ್ ಆಗ್ತಾರೆ. ಹೌದಾ. ಹಾಗೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಬಹುದು. ಸೊ ಹಾಗೆ ಇದನ್ನ ರಿಜುವಿನೇಟ್ ಬಯೋಡೈವರ್ಸಿಟಿ ಕೂಡ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದೀಸ್ ಆರ್ ದಿ ಸಮ್ ಅಡ್ವಾಂಟೇಜ್ ಆಫ್ ದಿಸ್ ಮ್ಯಾರೇಜ್ ಇದಂತ ಹೇಳ್ಬೋದು. ರೈಟ್. ಲಿಂಕಿಂಗ್ ಪಾಯಿಂಟ್ ಅಂತ ಕರಿಬಹುದು. ಸೊ ಹಾಗಾಗಿ ಇದು ಕೂಡ ಕೆಲವೊಂದು ಏನಾಗಿದೆ ಡಿಮೆರಿಟ್ಸ್ ಇದೆ. ಏನಿದೆಪ್ಪ ಅಂತ ನೋಡಿ ಏನಾಗುತ್ತೆ ಈ ತರ ಮಾಡೋದು ಏನಾಗುತ್ತೆ ಅಂದ್ರೆ ಆಗಿರುವಂತ ಎಂಟೈರ್ ಇಕೋಸಿಸ್ಟಮ್ ಏನಾಗುತ್ತೆ ಅಂದ್ರೆ ಅಲ್ಟ್ರಾ ಆಗುತ್ತೆ, ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಅದೇ ರೀತಿ ಅಲ್ಲಿರುವಂತ ಫಾರೆಸ್ಟ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲಿ ಫಾರೆಸ್ಟ್ ರಿಸರ್ವ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಮರೈನ್ ಸಿಸ್ಟಮ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಫ್ಲೋರ್ ಆಗಿರ್ಬೋದು, ಫಾನ್ ಆಗಿರ್ಬೋದು, ಅಲ್ಲಿ ಸಾಕಷ್ಟು ಏನಾಗುತ್ತೆ ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ. ಮೇಬಿ ಅದಕ್ಕೆ ನೀರು ಸಿಗದೆ ಹೋಗ್ಬೋದು ಅಂತ. ಹೌದಾ. ಸೊ ಅದೇ ರೀತಿ ಅಂದ್ರೆ ನೋಡಿ ಆಕ್ಚುಲಿ ಇಲ್ಲಿ ನಮಗೆ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾರೆ ಕೆನ್ ಬೆಟ್ಟ ಇದೆಯಲ್ಲ, ಅಲ್ಲಿ ಏನಾಗ್ತದೆ ಈ ಪೆನ್ನಾ ಟೈಗರ್ ರಿಸರ್ವ್ ಇದೆ, ಅದ್ರ ಮಧ್ಯೆ ಆಕ್ಚುಲಿ ನದಿ ಹೋಗ್ತಿತ್ತು. ಹಾಗಾಗಿ ಏನಾದ್ರು ಈ ತರ ಮಾಡಿನಾಗುತ್ತೆ ಆ ಪ್ರಾಣಿಗಳಿಗೆ ಮೇ ಬಿ ಕುಡಿಯೋಕೆ ನೀರು ಸಿಗದೆ ಹೋಗ್ಬೋದು ಅಂತ. ಸೊ ಇವೆಲ್ಲ ಕೂಡ ಒಂದು ನಮಗೆ ಡಿಮೆರಿಟ್ಸ್ ಅಥವಾ ಒಂದು ಇದಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಇಲ್ಲಿ ನಮಗೆ ಸಾಕಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಈ ತರ ಡ್ಯಾಮ್ ಅಂದ್ರೆ ಇದು ಮಾಡ್ತಾ ಹೋಗ್ತಾರೆ ಏನಾಗುತ್ತೆ ಸಾಕಷ್ಟು ಜನರನ್ನ ಏನ್ ಮಾಡಬಹುದು ಡಿಸ್ಪ್ಲೇಸ್ ಆಗ್ತಾರೆ. ಅಂದ್ರೆ ಅವರು ಮನೆ ಕಳ್ಕೊಳ್ತಾರೆ, ಅವ್ರು ತಮ್ಮ ಲ್ಯಾಂಡ್ಸ್ ಕಳ್ಕೊಳ್ತಾ ಹೋಗ್ತಾರೆ. ಇದರಿಂದ ಅವ್ರಿಗೆ ಒಂದು ಲೈಫ್ ಏನಾಗುತ್ತೆ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಮೇ ಬಿ ನಮಗೆ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಉಂಟಾಗಬಹುದು. ನೋಡಿ ಫಾರ್ ಎಕ್ಸಾಂಪಲ್ ಕಾವೇರಿ ವಾಟರ್ ಗೊತ್ತಿದೆ, ತಮಿಳುನಾಡು ಕರ್ನಾಟಕ
ಮಾದಾಯ ನಿಮ್ಗೆಲ್ಲ ಗೊತ್ತಿದೆ, ತಮಿಳುನಾಡು, ಕೇರಳ ಅಂತ. ಸೊ ಹಾಗಾಗಿ ಇಂಟರ್ಸ್ಟೇಟ್ ಒಂದು ಡಿಸ್ಪ್ಯೂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಈ ತರ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಮಗೆ ಫಿನಾನ್ಷಿಯಲ್ ಒಂದು ಅಸಿಸ್ಟೆನ್ಸ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದಿ ಸಮ್ ಡಿಮೆರಿಟ್ಸ್ ಆಫ್ ಇಂಪ್ಯಾಕ್ಟ್ಸ್ ಆಫ್ ದಿ ಅಂತ ಕರಿಬಹುದು. ಸೊ ಅಂತ ಕರಿಬಹುದು. ದಟ್ಸ್ ಇಟ್ ದ ಕೆನ್ ಬೆಟ್ವಾ ವಾಟರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಡಿಸೆಂಬರ್ 9 ಬಂತಲ್ಲ, ಅದೇನಾಯ್ತು ಆಕ್ಚುಲಿ. ಸೊ ಇಲ್ಲಿಗೆ ಡಿಸೆಂಬರ್ 1, 2020 ಆಯ್ತಂದು ನಮ್ಮ ಸಂವಿಧಾನ ರಚನಾ ಸಭೆ ಅಂದ್ರೆ ಪ್ರಥಮ ಅಧಿವೇಶನ ಕರೆದಂತಂದ್ರೆ ಡಿಸೆಂಬರ್ 9 ಕರೀತಾರೆ. ಸೊ ಹಾಗಾಗಿ ಏನಾಯ್ತು 2021ಕ್ಕೆ ಅದು ಸುಮಾರು 75 ವರ್ಷಗಳನ್ನ ಪೂರೈಸಿತಂತ. ಯಾವುದು ಈ ಸಂವಿಧಾನ ಸಭೆಯ ಒಂದು ಪ್ರಥಮ ಅಧಿವೇಶನ ಆಗಿದ್ದು ಡಿಸೆಂಬರ್ 9 ಅಂತ ಹೇಳ್ಬೋದು. ಹಾಗಾಗಿ ಆಕ್ಚುಲಿ ಇದು 75 ವರ್ಷಗಳನ್ನ ಪೂರೈಸಿದಂತ ನಮ್ಗೆ ಹೇಳ್ಬೋದು. ಹಾಗಾಗಿ ಇದೊಂದು ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ರೈಟ್, ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಂದ್ರೆ ಒಂದು ಬಾಡಿ ಕ್ರಿಯೇಟ್ ಮಾಡುತ್ತೆ, ಹೌದಾ? ಅದನ್ನ ಕರಿತೀವಿ ನಾವು ಭಾರತದ ಸಂವಿಧಾನದ ರಚನೆ ಸಭೆ ಅಂತ ಕರೀತಾರೆ, ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಕರೀತಾರೆ. ಏನಂದ್ರೆ ಸುಮಾರು ಇಲ್ಲಿಗೆ ಎಷ್ಟಾಯ್ತು 75 ವರ್ಷಗಳನ್ನ ಪೂರೈಸಿದೆ. ಯಾಕಂದ್ರೆ ಏನಾಗಿದೆ ಡಿಸೆಂಬರ್ 9, 2019 ಆಕ್ಚುಲಿ ಈ ಒಂದು ಸೆಷನ್ ಆಗುತ್ತೆ ಫಸ್ಟ್. ಹಾಗಾಗಿ ಇದಕ್ಕೆ ಇಲ್ಲಿ 2021ಕ್ಕೆ ಅದು 75 ವರ್ಷಗಳನ್ನ ಪೂರೈಸಿದೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನೋಡಿ, ಅಂದ್ರೆ ನಾವು ವಿವಿಧ ಹಿನ್ನೆಲೆಯಲ್ಲಿ ವಿವಿಧ ಸಿದ್ಧಾಂತಗಳು ನಡೆಸ್ಕೊಂಡ್ರೆ ಅಂದ್ರೆ ಆಕ್ಚುಲಿ ನಮ್ಮ ದೇಶಕ್ಕೆ ಒಂದು ಸೂಕ್ತವಾದಂತಹ ಸಂವಿಧಾನ ರಚಿಸುವಂತದ್ದು ಆಕ್ಚುಲಿ ಈ ಒಂದು ಸಂವಿಧಾನ ರಚನಾ ಸಭೆಯ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ಬೋದು. ದಟ್ಸ್ ಇಟ್. ನೋಡಿ, ಹಾಗಾದ್ರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಈ ತರದ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಮಾಡ್ತಾ ಇರ್ತಾರೆ ಅಂದ್ರೆ ನೋಡಿ, ಫಸ್ಟ್ 1932 ಅಲ್ಲಿ ಯಾರಂತಂದ್ರೆ MN ರಾಯ್ ಅಂತ ಕರೀತಾರೆ, ಮಾನವೇಂದ್ರನಾಥ್ ರಾಯ್ ಅಂತ ಕರೀತಿರು. ಓಕೆ, ಇವರು ಎಷ್ಟು ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಅಡ್ವೈಸ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ದೇಶಕ್ಕೆ ಒಂದು ಸಪರೇಟ್ ಆಗಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೇಕಂತ ಏನ್ ಮಾಡ್ತಾರೆ ಇವರು ಅಡ್ವೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ 1935 ಏನ್ ಮಾಡ್ತಾರೆ ಆಕ್ಚುಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದು ಕೂಡ ಆಕ್ಚುಲಿ ಬ್ರಿಟಿಷ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ನಮಗ್ ಕೂಡ ಒಂದು ಸಪರೇಟ್ ಸಂವಿಧಾನ ಕೊಡ್ರಿ ಅಂತ ಹೇಳ್ತಾರೆ, ಹೌದಾ? ಅದೇ ರೀತಿ 1938 ಇರುವಂತಹ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ ಆಕ್ಚುಲಿ, ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ ದೇಶಕ್ಕೆ ಏನಾದ್ರು ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬೇಕು ಅನ್ಕೊಂಡ್ರೆ ಅದನ್ನ ನಾವೇ ರಚನೆ ಮಾಡಬೇಕು, ಔಟ್ ಸೈಡ್ ಅಲ್ಲ ಅಂತ ಹೇಳ್ತಾರೆ. ಯಾರು? ನೆಹರು ಅವರಿಂದ 1938 ಅಲ್ಲಿ. ಅದೇ ರೀತಿ ನೋಡಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸೊ 1940s ಅಲ್ಲಿ ಏನಂದ್ರೆ ಏನ್ ಮಾಡ್ತಾರೆ ಆಗಸ್ಟ್ ಆಫರ್ ಅಂತ ಕೊಡ್ತಾರೆ. ಏನ್ ಮಾಡ್ತಾರೆ ಆಗಸ್ಟ್ ಆಫರ್ ಅಂತ ಕೊಡ್ತಾರೆ 1940 ಅಲ್ಲಿ. ಯಾಕಂದ್ರೆ ಆ ಟೈಮ್ ಆಗ್ತಾ ಇತ್ತು, ಸೊ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಹಾಗಾಗಿ ಇಂಡಿಯರನ್ನ ಭಾರತೀಯರನ್ನ ಮನಸ್ಸೊಲಿಸೋಕೆ ಆಕ್ಚುಲಿ ತರ ಒಂದು ಆಕ್ಟಿವಿಟಿ ಮಾಡ್ತಾ ಹೋಗ್ತಾರೆ, ಹೌದಾ? ಆಮೇಲೆ ಏನಾಗುತ್ತೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಬಂದ್ರೆ ಕ್ರಿಪ್ಸ್ ಮಿಷನ್ ಪ್ಲಾನ್ ಅಂತ ಬರುತ್ತೆ 1942 ಅಲ್ಲಿ. ಓಕೆ, ಸೊ ಹಾಗಾಗಿ ಅಲ್ಲಿ ಏನಂತಂದ್ರೆ ಆಕ್ಚುಲಿ ಅಲ್ಲಿ ಕೂಡ ಒಂದು ಅವ್ರೇನಂದ್ರೆ ಮುಸ್ಲಿಮ್ಸ್ ಒಪ್ಪಂಗಿಲ್ಲ, ಹಾಗಾಗಿ ಅದು ಕೂಡ ಒಂದು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫೈನಲ್ ಆಗಿ 1946 ಆಗುತ್ತೆ ಅಂತಂದ್ರೆ ದೇರ್ ಇಸ್ ಅ ಕ್ರಿಯೇಷನ್ ಆಫ್ ಅಂದ್ರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಬರುತ್ತೆ. ಅವ್ರು ಏನ್ ಮಾಡ್ತಾರೆ ಆಕ್ಚುಲಿ ಓಕೆಪ್ಪ ನೀವು ನಿಮ್ಮ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಕ್ಕೆ ಏನಂದ್ರೆ ಅವಕಾಶ ಕೊಡ್ತಾರೆ. ಯಾವ್ದಂತಂದ್ರೆ ಅದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಕರೀತಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಓಕೆ, ಇಂದ 1946 ಅಲ್ಲಿ ಇದ್ರ ಮುಖಾಂತರ ಏನಾಗುತ್ತೆ ನಮ್ಗೆ ಆಕ್ಚುಲಿ ಮೊಟ್ಟ ಮೊದಲ ಒಂದು ಸೊ ಇದಕ್ಕೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದೆಯಲ್ಲ, ಇದರಲ್ಲಿ ಒಟ್ಟು ಎಷ್ಟು 389 ಜನ ಮೆಂಬರ್ಸ್ ಇದ್ರು. ಓಕೆ, ಸೊ ಇಲ್ಲಿ ಕೂಡ ಏನಂದ್ರೆ ಹಲವಾರು ವಿಧಗಳಲ್ಲಿ ಚೇಂಜ್ ಆಲ್ಟರೇಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಈ ಬ್ರಿಟಿಷ್ ಇಂಡಿಯಾ ಇದೆಯಲ್ಲ, ಅಂದ್ರೆ ಸುಮಾರು 296 ಸೀಟ್ಗಳಿದ್ವು. ಅದೇ ರೀತಿ ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಎಷ್ಟು ಕೊಡ್ತಾರೆ 93 ಕೊಟ್ಟಿರ್ತಾರೆ. ಸೊ ಅದೇ ರೀತಿ ನೋಡಿ ಆಕ್ಚುಲಿ ಅಂದ್ರೆ ಈ ಬ್ರಿಟಿಷ್ ಇಂಡಿಯಾ ಏನಾಗುತ್ತೆ ಸುಮಾರು 296 ಸ್ಥಾನಗಳು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಇರ್ತದೆ ಅಡ್ಕೊಂಡಿರ್ತಾರೆ. ಅದೇ ರೀತಿ 11 ಗವರ್ನರ್ ಬಳಕೆಗೆ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಅಂದ್ರೆ ಸುಮಾರು 292 ಜನ ಮಾಡ್ತಾರೆ ಅಂದ್ರೆ ಆಯ್ಕೆ ಆಗ್ತಾರೆ. ಆಮೇಲೆ 4 ಜನ ಮಾಡ್ತಾರೆ ಆಕ್ಚುಲಿ ಹೈ ಕಮಿಷನರ್ ಅಂತ ಪ್ರಾಂತ್ಯಗಳಿಂದ ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ರೈಟ್? ಇನ್ನು ನೋಡಿ ಆ ಟೈಮಲ್ಲಿ ಕೂಡ ರಿಸರ್ವೇಶನ್ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು? ಮೀಸಲಾತಿ ಕೊಟ್ಟರು. ಯಾರಿಗೆ ಕೊಟ್ಟಿದ್ರು? ಮುಸ್ಲಿಮ್ಗಿತ್ತು ಮೀಸಲಾತಿ, ಆಮೇಲೆ ಸಿಖ್ರಿಗಿತ್ತು, ಇವನ್ನ ಸಾಮಾನ್ಯ ವರ್ಗ ಕೂಡ ಆಕ್ಚುಲಿ ಒಂದು ರಿಸರ್ವೇಶನ್ ಕೊಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಓಕೆನಾ? ಸೊ ಹಾಗಾಗಿ ಗೊತ್ತಿರಲಿ ನಿಮ್ಗೆ. ದಟ್ಸ್ ಇಟ್. ಇನ್ನು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಥವಾ ಏನು ಒಂದು ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ, ಸೊ ಇದೇನಂದ್ರೆ ಗೊತ್ತಿರಲಿ, ಇದು ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬಾಡಿ ಅಥವಾ ನಾಟ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬಾಡಿ ಅಂತ ಗೊತ್ತಿರಬೇಕಾಗುತ್ತೆ. ಹಾಗಂದ್ರೆ ಏನಂದ್ರೆ ಆಕ್ಚುಲಿ ಇದೇನಾಗುತ್ತೆ ಪಾರ್ಷಲಿ ಎಲೆಕ್ಟೆಡ್ ಪಾರ್ಷಲಿ ನಾಮಿನೇಟ್ ಮೆಂಬರ್ಸ್ ಏನಂದ್ರೆ ಆಕ್ಚುಲಿ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಮೆಂಬರ್ಸ್ ಆಗಿ ಆಯ್ಕೆ ಆಗ್ತಾರೆ. ಓಕೆನಾ? ಜೊತೆಗೆ ನೋಡಿ ಇಲ್ಲಿ ಏನಂದ್ರೆ ಒಂದು ಯಾವುದೇ ರೀತಿಯಾದಂತ ಒಂದು ಸೀಮಿತ ಫ್ರಾಂಚೈಸ್ ಆದ ಮೇಲೆ ಆಕ್ಚುಲಿ ಅವರಿಗೆ ಅವಕಾಶ ಕೊಡಂಗಿಲ್ಲ, ಹೌದಾ? ಅಂದ್ರೆ ಇಲ್ಲಿ ಏನಾಗುತ್ತೆ ನಮ್ಗೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅವಕಾಶ ಇರಲಿಲ್ಲ. ಆದ್ರೆ ಅಂದ್ರೆ ಅವ್ರು ಅಂದ್ರೆ ವರ್ಗಗಳ ಮುಖಾಂತರ ಆಯ್ಕೆ ಆಗ್ತಾ ಹೋಗ್ತಾರೆ. ಯಾವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸ್ಟಾರ್ಟ್ ಆಯ್ತು ಅವಾಗ ಅಂದ್ರೆ ಆಕ್ಚುಲಿ ಈ ಸಾರ್ವತ್ರಿಕ ವಯಸ್ಕ ಮತವನ್ನ ಅಲ್ಲಿ ಬಳಕೆ ಮಾಡಂಗಿಲ್ಲ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಸೊ ಈ ಒಂದು ಏನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದೆಯಲ್ಲ ಇದಕ್ಕೆ ಅಪೋಸ್ ಮಾಡ್ತಾರೆ ಯಾರು? ಹಿಂದೂಸ್, ಮುಸ್ಲಿಮ್ಸ್ ಅಪೋಸ್ ಮಾಡ್ತಾರೆ.
ಮುಸ್ಲಿಂ ಲೀಗ್ ಇದೆಯಲ್ಲ ಅವ್ರು ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ನಮಗೆ ಸಪರೇಟ್ ಕಂಟ್ರಿ ಬೇಕು, ಸೊ ಹಾಗಾಗಿ ನಾವು ಇದರಲ್ಲಿ ಇರಲ್ಲ ಅಂತ ಏನ್ ಮಾಡ್ತಾರೆ, ಅವರು ಕೂಡ ಅಪೋಸಿಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಮ್ಮ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಕ್ಕೆ ತೆಗೆದುಕೊಂಡಿರುವ ಸಮಯ ಎಷ್ಟಪ್ಪ ಅಂತಂದ್ರೆ ಗೊತ್ತಿರಬೇಕು, ಅದು 2 ವರ್ಷ 11 ತಿಂಗಳು 18 ದಿನ. ಜೊತೆಗೆ ಅದರಲ್ಲಿ 11 ಅಧಿವೇಶನಗಳು ಆಗ್ತಾ ಹೋಗ್ತಿರ್ಬೋದು. ಓಕೆ, ಇನ್ನು 1959 ನವೆಂಬರ್ 20 ಏನ್ ಮಾಡ್ತೀವಿ, ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಅಳವಡಿಸಿಕೊಳ್ತೀವಿ, ಅಂದ್ರೆ ಅಡಾಪ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ಅದನ್ನ ಏನ್ ಮಾಡ್ತೀವಿ, ಪ್ರತಿ ವರ್ಷ ನ್ಯಾಷನಲ್ ಕಾನ್ಸ್ಟಿಟ್ಯೂಷನಲ್ ಡೇ ಅಥವಾ ರಾಷ್ಟ್ರೀಯ ಸಂವಿಧಾನ ದಿನವಾಗಿ ಆಚರಿಸ್ತೀವಿ, ಅಥವಾ ಇಂಡಿಯನ್ ರೂಲ್ ಡೇ ಆಗಿ ಕೂಡ ಆಚರಿಸ್ತೀವಿ ಅಂತ ಹೇಳ್ಬೋದು. ಇನ್ನು ಜನವರಿ 26, 1950 ನಿಮ್ಮೆಲ್ಲ ಗೊತ್ತಿರುವಂತ ಏನಾಗುತ್ತೆ, ಈ ಒಂದು ಸಂವಿಧಾನ ನಮ್ಮ ದೇಶದಲ್ಲಿ ಇಡೀ ದೇಶದಂತ ಜಾರಿಗೆ ಬರುತ್ತೆ ನೋಡಿ, ರೈಟ್. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಜೊತೆಗೆ ಸೊ ಲಾಸ್ಟ್ ಯಾವಾಗ ಆಯ್ತಾ ಸೆಷನ್ ಅಂತ ಗೊತ್ತಿರಬೇಕು. ಈ ಒಂದು 24 ಜನವರಿ 1950 ಇದೆಯಲ್ಲ, ಅದಾಗಿದ್ದು ಲಾಸ್ಟ್ ಸೆಷನ್ ಆಫ್ ದ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಜೊತೆಗೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದೆಯಲ್ಲ, ಇದು 2 ತರ ಕೆಲಸ ಮಾಡ್ತಿತ್ತು. ಒಂದು ಟೆಂಪರರಿ ಲೆಜಿಸ್ಲೇಚರ್ ಕೆಲಸ ಮಾಡ್ತಿತ್ತು, ಮತ್ತೆ ಈ ಕಡೆ ಒಂಥರ ನಮಗೆ ಲಾ ಮೇಕರ್ ಕೂಡ, ಒಂದು ಕಾನ್ಸ್ಟಿಟ್ಯೂಷನ್ ಕೂಡ ರೆಡಿ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಸೊ ಹಾಗೆ ಏನಾಗುತ್ತೆ ನೋಡಿ, 1914 ಏನಾಗುತ್ತೆ, ಅದು ಕಾಮನ್ ಲಾ ಒಂದು ಸದಸ್ಯದ ಅಂಗೀಕಾರ ಮಾಡುತ್ತಿತ್ತು, ಗೊತ್ತಿರಲಿ. ಅದೇ ರೀತಿ 22 ಜುಲೈ 1947 ಇದೆಯಲ್ಲ, ಇದೇನ್ ಮಾಡುತ್ತೆ, ನಮ್ಮ ದೇಶಕ್ಕೆ ಇರುವಂತಹ ಒಂದು ರಾಷ್ಟ್ರ ಧ್ವಜವನ್ನ ಅಂಗೀಕರಿಸಿಕೊಳ್ಳುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 24 ಜನವರಿ 1950 ಏನ್ ಮಾಡುತ್ತಿದ್ದು, ರಾಷ್ಟ್ರಗೀತೆಯನ್ನ, ಭಾರತ ರಾಷ್ಟ್ರಗೀತೆಯನ್ನ, ಸೊ ಅಂದ್ರೆ ಜನಗಣಮನ ಇದೆಯಲ್ಲ, ಅದನ್ನ ರಾಷ್ಟ್ರಗೀತೆಯಾಗಿ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಜನವರಿ 24 ಇದೆಯಲ್ಲ, ಸೊ ಇದಕ್ಕೆ ಏನ್ ಮಾಡುತ್ತೆ, ಆಕ್ಚುಲಿ 50ಕ್ಕೆ ರಾಷ್ಟ್ರ ಹಾಡನ್ನ, ಅಂದ್ರೆ ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ, ಒಂದೇ ಮಾತ್ರ ಇದೆಯಲ್ಲ, ಅದನ್ನ ಅಂಗೀಕಾರ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಸೊ 24 ಜನವರಿ 1950 ಇದೆಯಲ್ಲ, ಅವಾಗ ಏನ್ ಮಾಡ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ಮೊದಲ ರಾಷ್ಟ್ರಪತಿಯಾಗಿ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಸಮ್ ಆಫ್ ದಿ ಫ್ಯಾಕ್ಟ್ಸ್ ಆಫ್ ದ ಅಂತ ಹೇಳ್ಬೋದು ನಾವು. ದಟ್ಸ್ ಇಟ್. ಓಕೆ, ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ರೀಸೆಂಟ್ ಆಗಿ ನ್ಯೂಸ್ ಇದೆ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಕರೀತಾರೆ, ಅಥವಾ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2019 ಅಂತ ಕರೀತಾರೆ. ಇದು ರೀಸೆಂಟ್ ಆಗಿ ನ್ಯೂಸ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ, ಮೇ ಬಿ ನೆಕ್ಸ್ಟ್ ಜುಲೈ ಆಗಸ್ಟ್ ಅಲ್ಲಿ ಕೂಡ ಆಕ್ಚುಲಿ ಈ ಕ್ಲಾಸ್ ಹೇಳಿದ್ದೀನಿ, ಬಟ್ ಒಂದ್ ಕಡೆ ನೋಡ್ಕೊಳ್ಳಿ, ಆದ್ರೂ ಕೂಡ ಇಲ್ಲಿ ಎಕ್ಸಾಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ಟಾಪಿಕ್ ಇಸ್ ಕಾಲ್ಡ್ ದ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಿಲ್ ಅಥವಾ ಆಕ್ಟ್ ಅಂತ ಕರೀತಾರೆ, 2019. ದಟ್ಸ್ ಇಟ್. ಯಾಕೆ ನ್ಯೂಸ್ ಇದೆ ನೋಡಿ, ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಸಂಸತ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, 2 ಹೌಸ್ಗಳಲ್ಲಿ ಕೂಡ ಇದು ಪಾಸ್ ಆಗಿತ್ತು ಅಂತ ಹೇಳ್ಬೋದು. ಸೋದಾ ಹಾಗಾಗಿ ಇದನ್ನ ಯಾರಂಡಲ್ಲಿ ಬರುತ್ತಿದ್ದು, ಸೊ ಗೃಹ ಸಚಿವಾಲಯ ಅಥವಾ ಮಿನಿಸ್ಟರ್ ಆಫ್ ಹೋಮ್ ಬರುತ್ತೆ. ಆದ್ರೆ ಇಲ್ಲಿವರೆಗೆ ಕೂಡ ಆಕ್ಚುಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ನಿಯಮಗಳಂದ್ರೆ ಒಂದು ಇದನ್ನೇ ಮಾಡಿಲ್ಲ, ಒಂದು ರೂಲ್ ಬುಕ್ ಮಾಡಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ, ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2019 ಅಂತ. ಹಾಗಾಗಿ ಯಾವುದೇ ರೀತಿಯ ಒಂದು ಕಾನೂನನ್ನು ಕೂಡ ಜಾರಿಗೊಳಿಸಿಲ್ಲ ಅಂತ. ಆ ಕಾರಣಕ್ಕಾಗಿ ಇದು ರೀಸೆಂಟ್ ಆಗಿ ನ್ಯೂಸ್ ಅಂತ ಹೇಳ್ಬೋದು. ದಟ್ಸ್ ಇಟ್. ನೋಡಿ, ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದೇನ್ ಮಾಡ್ತಾರೆ ಆಕ್ಚುಲಿ ಘೋಷಣೆ ಮಾಡ್ತಾರೆ ಅಂದ್ರೆ ಗೊತ್ತಿರಲಿ, ಡಿಸೆಂಬರ್ 2019 ಇದನ್ನ ಘೋಷಣೆ ಮಾಡ್ತಾರೆ. ಅಂದ್ರೆ 2021, 20 ಜನವರಿ 10 ಕೂಡ ಆಕ್ಚುಲಿ ಜಾರಿಗೆ ಬರ್ತಿರುತ್ತೆ. ಓಕೆನಾ. ಸೊ ಹಾಗಾಗಿ ಏನಂದ್ರೆ ನೋಡಿ, ಯಾವುದೇ ಒಂದು ಲಾ ಪಾಸ್ ಆಗಿರುತ್ತಲ್ಲ, ಅದೇನಂದ್ರೆ ಸಾಮಾನ್ಯವಾಗಿ ಸುಮಾರು 6 ತಿಂಗಳೊಳಗೆ ಏನಂದ್ರೆ ಆಕ್ಚುಲಿ ಅದು ಅಗೇನ್ ಒಂದು ಕೆಲಸಕ್ಕೆ ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಂತ ಅರ್ಥ ಆಗುತ್ತೆ, ಕಡ್ಡಾಯ ಇರುತ್ತೆ ಅದಕ್ಕೆ, ರೈಟ್. ಇನ್ನು ನಿಮ್ಗೆಲ್ಲ ಗೊತ್ತಿರುವಂತೆ ಪಾರ್ಲಿಮೆಂಟ್ಸ್, ಹೌದಾ, ಸಿಟಿಜನ್ಶಿಪ್ ಇದೆಯಲ್ಲ, ಇದನ್ನೇನ್ ಮಾಡುತ್ತೆ ಆಕ್ಚುಲಿ ಕೇವಲ ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟಂತೆ ಲಾಗಳು ಮಾಡುವಂತ ಅಧಿಕಾರ ಹೊಂದಿರುವಂತ ಹೇಳ್ಬೋದು. ಸೊ ಈ ಸಿಟಿಜನ್ಶಿಪ್ ಅಂತ ಕರಿತೀವಿ. ಇದನ್ನ ನಮ್ಮ ಸಂವಿಧಾನದ 2ನೇ ಭಾಗದಲ್ಲಿ ಮೆನ್ಷನ್ ಮಾಡಿದರೆ, ಫ್ರಮ್ ಆರ್ಟಿಕಲ್ 5 to 11 ಅಂತ ಹೇಳ್ಬೋದು. ಈ ಸಿಂಗಲ್ ಸಿಟಿಜನ್ಶಿಪ್ ಇದೆಯಲ್ಲ, ಇದನ್ನ ಎಲ್ಲಿ ತಗೊಂಡಿದ್ವಿ, ಇಟ್ ಈಸ್ ಟೇಕನ್ ಫ್ರಮ್ ದಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ವಿ, ಪಾರ್ ಮಾಡ್ಕೊಂಡಿದ್ವಿ. ಓಕೆನಾ. ಆದ್ರೆ ಈ ಬಿಲ್ ರೀಸೆಂಟ್ ಆಗಿ ನ್ಯೂಸ್ ಇದೆ ನೋಡಿ, ಇದಕ್ಕೆ ಮಾಡ್ತಾ ಅಂದ್ರೆ ಬಿಲ್ಗಿಂತ ಮುಂಚೆ ನೋಡ್ತಾ ಹೋಗೋಣ. ಆಕ್ಚುಲಿ ನಮ್ಮ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇನ್ಫಾರ್ಮೇಶನ್ ಅಥವಾ ಒಂದು ಕಾಯ್ದೆಗಳು ಯಾರು ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ದಟ್ ಇಸ್ ಬೈ ದಿ ಹೋಮ್ ಮಿನಿಸ್ಟ್ರಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ, ಹೌದಾ. ಸೊ ಹಾಗಾಗಿ ಗೊತ್ತಿರಲಿ. ಇನ್ನು ಮುಂದೆ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಆಕ್ಚುಲಿ 1955 ಸೊ ನಮ್ಮ ದೇಶಕ್ಕೆ ಒಂದು ಆಕ್ಟ್ ಅನ್ನ ಕೊಡುತ್ತೆ, ಅದನ್ನ ಕರಿತೀವಿ ನಾವು ಸಿಟಿಜನ್ಶಿಪ್ ಆಕ್ಟ್ ಅಂತ ಕರೀತಾರೆ, ಅಥವಾ ಪೌರತ್ವ ಕಾಯ್ದೆ 1955 ಅಂತ ಕರೀತಾರೆ. ಇದ್ರ ಮುಖಾಂತರ ಏನ್ ಮಾಡೋದು, ನಾವು ಯಾವ ರೀತಿ ನಮ್ಮ ಭಾರತ ದೇಶದ ಒಂದು ಪೌರತ್ವನ ಪಡ್ಕೊಳ್ಬಹುದು, ಅದೇ ರೀತಿ ಯಾವ ರೀತಿ ಕಳ್ಕೊಳ್ಳೋ ಬಗ್ಗೆ ಆಕ್ಚುಲಿ ಇದರಲ್ಲಿ ನಮಗೆ ಡಿಫೈನ್ ಮಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಸೊ ಹಾಗಂದ್ರೆ ನಾವೇನ್ಬಹುದು, 5 ವಿಧಾನಗಳ ಮೂಲಕ ಭಾರತ ಪ್ರಜೆ ಆಗ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಯಾವ್ದ್ರ ಮುಖಾಂತರ, ಬೈ ಬರ್ತ್ ಜನನದ ಮುಖಾಂತರ, ಎರಡನೇದ್ದು ಅನುವಂಶಿಕ ಅಂತ ಕರೀತಾರೆ, ಅಂದ್ರೆ ಡಿಸೆಂಟ್ ಅಂತ ಕರೀತೀವಿ ನೋಡಿ. ಅದೇ ರೀತಿ ನೋಂದಣಿ ಬೈ ರಿಜಿಸ್ಟ್ರೇಷನ್, ಅದೇ ರೀತಿ ಬೈ ನ್ಯಾಚುರಲೈಸೇಷನ್ ನೈಸರ್ಗೀಕರಣ ಇದೆ. ಅದೇ ರೀತಿ
ಸೊ ಭೂ ಪ್ರದೇಶವೊಂದನ್ನ ಭಾರತಕ್ಕೆ ಸೇರ್ಪಡಿಸಿದಾಗಂತ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಈ 5 ಒಂದು ಮುಖಾಂತರ ಆಕ್ಚುಲಿ ಕೊಡಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಏನಂದ್ರೆ ಆಕ್ಚುಲಿ ಅವರನ್ನ 3 ವಿಧಗಳ ಮುಖಾಂತರ ತೆಗೆದು ಹಾಕ್ಬಹುದು. ಎಕ್ಸಾಂಪಲ್ ಟರ್ಮಿನೇಷನ್ ಅಂತ ಕರೀತಾರೆ. ಅವ್ರು ಎಸ್ಟೇಟ್ ಮಾಡಿದ್ರು ಕೂಡ ಬರಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಟರ್ಮ್ ಇರುತ್ತಲ್ಲ, ಅದು ಮುಗಿದ ತಕ್ಷಣ ಆಗುತ್ತೆ ಆಟೋಮೆಟಿಕ್ ಆಗಿ ಅವರು ನಮ್ಮ ದೇಶವನ್ನ ಬಿಟ್ಟೋಗ್ಬೇಕಾಗುತ್ತೆ. ಅದೇ ರೀತಿ ಡೆಪ್ಯುಟೇಷನ್ ಕರೀತಾರೆ. ಯಾವುದೇ ವ್ಯಕ್ತಿ ನಮ್ಮ ದೇಶದ ಸಂವಿಧಾನವನ್ನ ಉಲ್ಲಂಘಿಸಿದ್ರೆ ಅಥವಾ ಸರ್ಕಾರದ ರೂಲ್ಸ್ಗಳನ್ನ ಉಲ್ಲಂಘಿಸಿದ್ರೆ ಮಾಡೋದು ಅದನ್ನ ನಾವು ಡೆಪ್ಯುಟೇಷನ್ ಅಂದ್ರೆ ಅದನ್ನ ಪೌರತ್ವನ ಕಸಿದುಕೊಳ್ಳಬಹುದು. ಅದೇ ರೀತಿ ರಿನೌನ್ಸಿಯೇಷನ್ ಅಂತಿದೆ, ಇದನ್ನ ತ್ಯಾಗ ಅಂತ ಕರೀತಾರೆ. ನಾನು ಇಷ್ಟಕ್ಕೆ ನಾನು ಬಿಟ್ಟು ಹೋಗ್ಬಹುದು, ಅದನ್ನ ನಾವು ರಿನೌನ್ಸಿಯೇಷನ್ ಕರೀತಾರೆ. ಓಕೆ, ಹಾಗಾಗಿ ನಾವು 5 ವಿಧಾನಗಳ ಮೂಲಕ ಏನಾಗಬಹುದು ಭಾರತ ಪೌರತ್ವನ ಪಡ್ಕೊಳ್ಬಹುದು. ಅದೇ ರೀತಿ 3 ವಿಧಾನಗಳ ಮೂಲಕ ನಾವು ಭಾರತ ಪೌರತ್ವನ ಕಳ್ಕೊಳ್ಬಹುದು, ಅದು ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ಈ ಬಿಲ್ ನೋಡಿದೆಯಲ್ಲ, ಇದು ತುಂಬಾ ಡಿಸ್ಕಸ್ ಆಗ್ತದೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಸೊ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದೇನ್ ಮಾಡ್ತಾ ಇದೆ ಆಕ್ಚುಲಿ 3 ದೇಶಗಳ ಮಾತ್ರ ಫೋಕಸ್ ಮಾಡ್ತಾ ಇದೆ. ಯಾರಿಗೆ? ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತೆ ಅಫ್ಘಾನಿಸ್ತಾನ್ ಅಂತ ಏನ್ ಹೇಳ್ತದೆ ಆಕ್ಚುಲಿ. ಅಲ್ಲಿ ಏನಂದ್ರೆ ಏನಾಗಿರ್ಬೇಕಂತೆ, ಯಾರೆಲ್ಲ ಕೂಡ ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರೀತಾರೆ. ಫಸ್ಟ್ ವರ್ಡ್ ಟೈಮ್ ಯೂಸ್ ಮಾಡ್ತೇವೆ. ಏನಿದೆ ಇಲ್ಲಿಗಲ್ ಮೈಗ್ರೆಂಟ್ ಅಂದ್ರೆ ನೋಡ್ತಾ ಹೋಗೋಣ. ಫಸ್ಟ್ ಇನ್ನು ಕನ್ನಡದಲ್ಲಿ ನಾವೇನ್ ಕರಿತೀವಿ, ಅಕ್ರಮ ವಲಸಿಗರು ಅಂತ ಕರೀತಾರೆ. ಅಕ್ರಮ ವಲಸಿಗರು ಅಂತ ಕರೀತಾರೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ಆಕ್ಚುಲಿ ಏನ್ ಮಾಡಿದ್ರೆ ಈ 3 ಜನ ಭಾರತಕ್ಕೆ ಬಂದ್ರೆ ಅನ್ಕೊಂಡು ಏನ್ ಮಾಡಿದಾರೆ, 3 ಜನ ಭಾರತಕ್ಕೆ ಟೂರಿಸ್ಟ್ ಆಗಿ ಬರ್ತಿದ್ದಾರೆ. ಅವ್ರಿಗೆ ಏನ್ ಮಾಡ್ತಾರೆ ಸರ್ಕಾರ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವೀಸಾ ಕೊಡ್ತಾರೆ. ಏನ್ ಕೊಡ್ತಾರೆ? ವೀಸಾ ಕೊಡ್ತಾರೆ. ಫಾರ್ ಎಷ್ಟು ದಿನ? 10 days ಕೊಡ್ತಾರೆ. 10 days ಕೊಡ್ತಾರೆ, ಹೌದಾ? ಸೊ ಹಾಗೆ 10 days ಮುಗಿಸ್ ನೋಡೋಕೆ ಆಕ್ಚುಲಿ ಸೊ ತಮ್ಮ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ದೇಶಕ್ಕೆ ಬಂದಾಗಂದ್ರೆ ಆತನ ಹತ್ರ ಏನಾಗಿರ್ಬೇಕು, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಬೇಕು. ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಮೇ ಬಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೀಸಾ ಆಗಿರ್ಬೋದು, ಈ ತರ, ಅಥವಾ ಫ್ಲೈಟ್ ಇದಾಗಿರ್ಬೋದು. ಈ ತರ ಇದ್ರೆ ಏನಂದ್ರೆ ಅವ್ರಿಗೆ ನಾವು ಏನ್ ಕರಿತೀವಿ, ಸೊ ಮೈಗ್ರೆಂಟ್, ಲೀಗಲ್ ಮೈಗ್ರೆಂಟ್ ಅಂತ ಕರೀತಾರೆ, ಹೌದಾ? ಅಂದ್ರೆ ಅವ್ರ ಹತ್ರ ಯಾವುದೇ ರೀತಿಯ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲ, ಅಥವಾ ಏನಂದ್ರೆ ಅವರು ಇಲ್ಲಿಗಲ್ ಆಗಿ ಅಟ್ಯಾಕ್ ಬಂದಿದ್ದಾರೆ, ಏನ್ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ಅವ್ರನ್ನ ನಾವು ಇಲ್ಲಿಗಲ್ ಮೈಗ್ರೇಷನ್ ಅಂತ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಅರ್ಥ ಆಯ್ತಲ್ಲ? ಹೆಚ್ಚಿತ್ತು. ಸೋದಾ ನೋಡಿ, ಇಲ್ಲಿವರೆಗೆ ಯಾವಾಗ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಫಸ್ಟ್ ಲಾ ಮಾಡಿದ 1950ರಲ್ಲಿ ಇಲ್ಲಿವರೆಗೆ ಕೂಡ ಆಕ್ಚುಲಿ ಯಾವುದೇ ಕಾರಣ ಕೂಡ ಇಲ್ಲಿಗಲ್ ಮೈಗ್ರೆಂಟ್ ಅಥವಾ ಅಕ್ರಮ ವಲಸಿಗರಿಗೆ ಅವಕಾಶ ಕೊಟ್ಟಿಲ್ಲ. ಬಟ್ ಅಂದ್ರೆ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಏನಂತ ಆಕ್ಚುಲಿ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮೈಗ್ರೆಂಟ್ ಆದ್ರೂ ಕೂಡ ಓಕೆ, ಆದ್ರೆ ಆತೇನಾಗಿರ್ಬೇಕು, ಸೊ 3 ದೇಶಕ್ಕೆ ಸಂಬಂಧಪಟ್ಟಿರ್ಬೇಕು. ಯಾವ ದೇಶ? ಪಾಕಿಸ್ತಾನ್ ಇದೆ, ಬಾಂಗ್ಲಾದೇಶ್ ಇದೆ, ಅಫ್ಘಾನಿಸ್ತಾನ್ ಇದೆ, ಹೌದಾ? ಆ 3 ದೇಶಕ್ಕೆ ಕುಂತಿರ್ಬೇಕು. ಜೊತೆಗೆ ಆತಂದ್ರೆ 6 ಧರ್ಮದಲ್ಲಿ ಒಬ್ಬನಾಗಿರ್ಬೇಕು. ಯಾವ ಧರ್ಮ? ಸೊ ಹಿಂದೂಗಳಿದೆ, ಸಿಖ್ ಇದಾರೆ, ಜೈನ್ ಇದಾರೆ, ಬುದ್ಧರಿದ್ದಾರೆ, ಪಾರ್ಸಿಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದಾರೆ. ಇವ್ರಂದ್ರೆ ಇವ್ರನ್ನ ಹೊರತುಪಡಿಸಿ ಯಾವುದೇ ಧರ್ಮ ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ಕೊಂಡು ಆತ 3 ದೇಶಕ್ಕೆ ಸಂಬಂಧಪಟ್ಟಿರ್ಬೇಕು, ಒಂದು ದೇಶದಲ್ಲಿ. ಅದು ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಸೊ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು. ಓಕೆ, ಜೊತೆಗೆ ಅವರು 6 ಧರ್ಮದಲ್ಲಿ ಒಬ್ಬರಾಗಿರ್ಬೇಕು. ಹಿಂದೂಗಳು, ಓಕೆ, ಹಿಂದೂಗಳು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ಸ್ ಅಂತ. ಸೊ ಇಲ್ಲಿ ಮುಸ್ಲಿಂಗೆ ಅವಕಾಶ ಇಲ್ಲ ಅಂತ ಅರ್ಥ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇಟ್ ಇಸ್ ಓನ್ಲಿ ಇನ್ಕ್ಲೂಡ್ ಇನ್ ದ ಹಿಂದೂಸ್ ಇದಾರೆ, ಸಿಖ್ ಇದಾರೆ, ಬುದ್ಧಿಸ್ಟ್ ಇದಾರೆ, ಜೈನ್ಸ್ ಇದಾರೆ, ಪಾರ್ಸಿ ಇದಾರೆ, ಕ್ರಿಶ್ಚಿಯನ್ಸ್ ಇದಾರೆ. ಹಾಗಾಗಿ ಇದು ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ದ ಮುಸ್ಲಿಮ್ಸ್, ಶ್ರೀಲಂಕನ್, ತಮಿಳ್ಸ್ ಅಂತ. ಅಂದ್ರೆ ಯಾವೆಲ್ಲ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ದುಕೊಂಡು ಭಾರತಕ್ಕೆ ಅಫ್ಘಾನಿಸ್ತಾನ ಬಂದ್ರೆ, ಬಾಂಗ್ಲಾದೇಶ ಬಂದ್ರೆ ಅಥವಾ ಪಾಕಿಸ್ತಾನ ಬಂದ್ರೆ ಅಂದ್ರೆ ಅಕ್ಷರ ಅವ್ರಿಗೆ ಏನಾಗುತ್ತೆ, ಅವಕಾಶ ಇಲ್ಲಿ ತೊಳಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ಅಂತ ಹೇಳ್ಬೋದು. ನೋಡಿ, ಅದ್ರ ಜೊತೆಗೆ ಏನಂದ್ರೆ ನೋಡಿ ಏನಿದೆ ಅಂದ್ರೆ ಒಂದು ಡೇಟ್ ಕೊಟ್ಟಿದ್ದಾರೆ, ಕಟ್ ಆಫ್ ಏನಾಗಿರ್ಬೇಕು, ಅದು 2014 ಡಿಸೆಂಬರ್ 30 ಏನಾಗಿರ್ಬೇಕಂದ್ರೆ ಅವರು 5 ವರ್ಷಗಳನ್ನ ಪೂರೈಸಿರ್ಬೇಕು ಆಸ್ ಎ ಇಲ್ಲಿಗಲ್ ಮೈಗ್ರೆಂಟ್ ಆಗಿ. ಜೊತೆಗೆ ಯಾವುದೇ ಒಬ್ಬ OCI ಕಾರ್ಡ್, ಹೌದಾ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ ಹೊಂದಿರುವಂತ ವ್ಯಕ್ತಿ ಏನಾದ್ರು ಕೂಡ ಸೊ ಏನಾದ್ರು ಅಪರಾಧ ಮಾಡಿದ್ರೆ ಅಥವಾ ಅಪರಾಧ ಮಾಡಿದ್ರೆ ಅಂತಾರೆ ಅವ್ರಿಗೆ ಕೂಡ ಆಕ್ಚುಲಿ ಅವರ ಒಂದು ಕಾರ್ಡ್ ಅನ್ನ ಕಿತ್ಕೊಳ್ಳಾಗತ್ತೆ ಅಂತ ಹೇಳ್ತದೆ. ಸೊ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ 2011 ಕರಿತೀವಿ, 19 ರೈಟ್. ಸೊ ಅಂದ್ರೆ ಇಲ್ಲಿ ಏನಂದ್ರೆ ಈ ಬಿಲ್ ಇದೆಯಲ್ಲ, ಇದಕ್ಕೆ ಹಲವಾರು ಸಮಸ್ಯೆಗಳಿದೆ. ಏನಂದ್ರೆ ನೋಡಿ, ಆಕ್ಚುಲಿ ನಮ್ಮ ಸಂವಿಧಾನ ಹೇಳುತ್ತೆ, ಆಕ್ಚುಲಿ ಆರ್ಟಿಕಲ್ 14 ಹೇಳುತ್ತೆ ಈಕ್ವಲ್ ಅಪಾರ್ಚುನಿಟಿ, ಓಕೆ, ಈಕ್ವಾಲಿಟಿ ಫಾರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳುತ್ತೆ. ಅದೇ ರೀತಿ ಆರ್ಟಿಕಲ್ 15 ಹೇಳುತ್ತೆ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ದ ರಿಲಿಜನ್ ಅಂತ ಹೇಳ್ತದೆ. ಅಂದ್ರೆ ನಾವು ಯಾವುದೇ ಕಾರಣ ಕೂಡ ಧರ್ಮದ ಮೇಲ್ಗಡೆ ನಾವು ಯಾವುದೇ ಕಾರಣ ಕೂಡ ನಮ್ಮ ದೇಶದಲ್ಲಿ ಭೇದ ಮಾಡಕ್ಕೆ ಅವಕಾಶ ಇಲ್ಲ. ಬಟ್ ಇಲ್ಲಿ ಏನ್ ಮಾಡ್ತದೆ, ಆಕ್ಚುಲಿ ಯಾವುದೋ ಒಂದು ಧರ್ಮಕ್ಕೆ ಇಲ್ಲಿ ಒಂಥರ ಇದಾಗ್ತದೆ ಅಂತ ಹೇಳ್ಬೋದು, ಹೌದಾ? ಅದು ಕೂಡ ಒಂದು ಇದಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಅಂದ್ರೆ ಫಸ್ಟ್ ಟೈಮ್ ಏನ್ ಮಾಡ್ತಿದ್ವಿ ನಾವು, ಅಕ್ರಮ ವಲಸಿಗೆ ಅವಕಾಶ ಕೊಡ್ತಿದ್ವಿ. ಮೇ ಬಿ ಅವರು ಟೆರರಿಸ್ಟ್ ಇರ್ಬೋದು, ಬೇರೆ ತರ ಇರ್ಬೋದು. ಹಾಗಾಗಿ ಇದರಿಂದ ಕೂಡ ನಮಗೆ ಎಫೆಕ್ಟ್ ಆಗ್ಬೋದು ಅಂತ ಕೂಡ ಸಾಕಷ್ಟು ಒಂದು ಜನ ಇದಕ್ಕೆ ಅಪೋಸ್ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಈಗ OCI ಕಾರ್ಡ್ ಹೊಂದಿರ್ತಾನೆ, ಹೌದಾ? OCI ಅಂದ್ರೆ
ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ ಹೊಂದಿರ್ತಾರಲ್ಲ, ಸೊ ಆತ ಏನಂದ್ರೆ ಆಕ್ಚುಲಿ ಏನಾದ್ರು ಸ್ಮಾಲ್ ಒಂದು ತಪ್ಪು ಮಾಡಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅದನ್ನ ಒಂದು ಏನ್ ಮಾಡ್ತಾರಂತೆ ಕಾರ್ಡ್ ಅನ್ನ ಅಥವಾ ಒಂದು ಗುರು ಅಂದ್ರೆ ಒಂದು ಐಡೆಂಟಿಟಿನ ಕ್ಯಾನ್ಸಲ್ ಮಾಡ್ತಾರಂತೆ. ಹೌದಾ? ಸೊ ಹಾಗಾಗಿ ಇಲ್ಲಿ ಅಪರಾಧ ಯಾವ ರೀತಿ ಅಂತ ಕೊಟ್ಟಿಲ್ಲ, ಅದು ಸಣ್ಣ ಅಪರಾಧ ದೊಡ್ಡ ಅಪರಾಧ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಕೂಡ ನಮಗೆ ಸಮ್ ಅಂದ್ರೆ ವೇ ಕಾಣುತ್ತೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಇದೆಯಲ್ಲ, ಅಲ್ಲಿ ಏನ್ ಮಾಡಿದಾರೆ, ಒಂದು ಸಿಗರೇಟ್ ಅನ್ನ ಜೀವಮಾನ ನಿಷೇಧವಾಗಿ, ಅಂದ್ರೆ ನ್ಯೂಜಿಲೆಂಡ್ ಇಸ್ ಅ ಲೈಫ್ ಟೈಮ್ ಬ್ಯಾನ್ ಆಫ್ ದಿ ಸಿಗರೇಟ್ಸ್ ಅಂತ ನೋಡಿ. ಹೌದಾ? ಇದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಹಾಗಾಗಿ ಈ ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಇರುತ್ತೆ. ಏನಪ್ಪಾ ಅಂದ್ರೆ ನೋಡಿ, ನ್ಯೂಜಿಲೆಂಡ್ ಏನ್ ಹೇಳುತ್ತೆ ಆಕ್ಚುಲಿ ಯಾರೆಲ್ಲ ನ್ಯೂಜಿಲೆಂಡ್ ಒಂದು ಪೌರರ್ ಆಗಿದಾರೋ ಅವರು 14 ವರ್ಷ ಮೇಲ್ಪಟ್ಟ ಅಂತ ಯಾರೇ ಆಗಿರ್ಲಿ, ಅವರು 2008ಕ್ಕಿಂತ ನಂತರ ಯಾರು ಜನಿಸಿರ್ತಾರೆ ಅವರು ಏನಂದ್ರೆ ಜೀವನ ಪರ್ಯಂತ ಸಿಗರೇಟ್ ಅನ್ನ ಖರೀದಿಸ್ಕೆ ಏನ್ ಮಾಡಿದ್ರೆ ಅವ್ರಿಗೆ ನಿಷೇಧ ಮಾಡಿದ್ದಾರೆ. ಹೌದಾ? ಯಾಕಂದ್ರೆ ಇದರಿಂದ ಏನಾಗುತ್ತೆ, ನಾವು ಒಂದು ಅಡಿಕ್ಟ್ ಇದೆಯಲ್ಲ, ಒಂದು ಡ್ರಗ್ಸ್ ಅಡಿಕ್ಟ್ ತರ ಇರ್ತದೆ, ಅದನ್ನ ಅಂದ್ರೆ ಕಡಿಮೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ನೋಡಿ ಆಕ್ಚುಲಿ 2022 ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರ ನಂತರ ಯಾರಾದ್ರೂ ಈ ತರ ಮಾಡಿದ್ರೆ ಅವ್ರಿಗೆ ಅವ್ರ ಮೇಲ್ಗಡೆ ತುಂಬಾ ಕಠಿಣವಾದ ಶಿಕ್ಷೆ ತೊಗೊಳ್ಳೋಕೆ ಕೂಡ ಒಂದು ಸರ್ಕಾರದ ಪಾಲಿಸಿಯನ್ನ ಮಾಡಿರುವಂತದ್ದು. ಸೊ ಯಾಕಂದ್ರೆ ನೋಡಿ ಏನಂದ್ರೆ ಯಾವುದೇ ದೇಶಗಳು ಕೂಡ ಆಕ್ಚುಲಿ ಈ ತರ ಒಂದು ಏನ್ ಸ್ಮೋಕಿಂಗ್ ಮಾಡ್ತಾ ಹೋಗ್ತಾರೆ, ಅದರಿಂದ ಸಾಕಷ್ಟು ಡೆತ್ ಆಗ್ತವೆ, ಸಾಕಷ್ಟು ಒಂದು ಡಿಸೀಸ್ ಉಂಟಾಗ್ತವೆ. ಅದನ್ನ ತಡೆಗಟ್ಟಕ್ಕೆ ಏನಂದ್ರೆ ಆಕ್ಚುಲಿ ಈ ತರದ ಒಂದು ಕಠಿಣವಾದಂತ ಕ್ರಮವನ್ನು ತಗೊಂಡಿದೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಗೊತ್ತಿರಲಿ. ಜೊತೆಗೆ ನೋಡಿ ಆಲ್ರೆಡಿ 17 ಕಂಟ್ರಿಗಳು ಕೂಡ ಬ್ಯಾನ್ ಮಾಡಿದೆ, ಅದರಲ್ಲಿ ಈವನ್ ಸೊ ನ್ಯೂಜಿಲೆಂಡ್ ಕೂಡ ಒಂದಂತ ಹೇಳ್ಬೋದು. ಸೊ ಎಸ್ಪೆಷಲಿ ಪ್ಲೇನ್ ಸಿಗರೇಟಿಂಗ್ ಆಗಿರ್ಬೋದು ಪ್ಯಾಕೇಜ್ ಅಲ್ಲಿ ಅಂತ ಹೇಳ್ತಾರೆ. ದಟ್ಸ್ ಇಟ್. ಸೊ ಇಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಯಾ